ಎಲ್ಲರಿಗೂ ಇಂದಿನ ಈ ಗೀತಾ ಭಾಷಾ ವಿವರಣೆಗೆ ಸ್ವಾಗತವನ್ನ ಬಯಸ್ತೇನೆ. ನಿನ್ನೆ ಮೊದಲನೇ ಶ್ಲೋಕವನ್ನ 13ನೇ ಅಧ್ಯಾಯದ್ದು ಅದರ ಬಗ್ಗೆ ನೋಡಿದ್ವಿ. ಈ ಅಧ್ಯಾಯ ಕೇವಲ 34 ಶ್ಲೋಕಗಳಿದ್ರೂ ಕೂಡ ಇದು ಸ್ವಲ್ಪ ಕ್ಲಿಷ್ಟಕರವಾದಂತಹ ಭಾಗ. ಯಾಕೆಂತಂದ್ರೆ ಇದರಲ್ಲಿ ಅನೇಕ ತತ್ವಗಳನ್ನ ತುಂಬಾ ಒಟ್ಟೊಟ್ಟಾಗಿ ಕೃಷ್ಣ ಪರಮಾತ್ಮ ಇಲ್ಲಿ ತಂದುಬಿಟ್ಟಿದ್ದಾನೆ. ಕ್ಷೇತ್ರಜ್ಞ ವಿಭಾಗ. ಕ್ಷೇತ್ರ ಅಂತಂದ್ರೆ ಮನುಷ್ಯನ ದೇಹ, ಅದೇ ಕ್ಷೇತ್ರ. ಕ್ಷೇತ್ರಜ್ಞ ಅಂತಂದ್ರೆ ಅದನ್ನ ಸರಿಯಾಗಿ ಅರಿತಿರುವವನು, ಅಂದ್ರೆ ಆ ಪರಮಾತ್ಮ. ಇವರಿಬ್ಬರ ಕುರಿತಾದಂತಹ ಜ್ಞಾನವನ್ನ ಹೇಗೆ ನಾವು ಪಡ್ಕೋಬೇಕು, ಅದು ಜ್ಞಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಆ ಮೂರೂ ವಿಚಾರಗಳನ್ನ ಕುರಿತಾದಂತಹ ಒಂದು ಸಂಕ್ಷಿಪ್ತವಾದ ವಿವರಣೆ ಈ ಅಧ್ಯಾಯದಲ್ಲಿ ನಾವು ಕಾಣ್ತೀವಿ. ಮೊದಲನೇ ಶ್ಲೋಕದಲ್ಲಿ 2 ಪದಗಳ ಅರ್ಥವನ್ನ ಸ್ಪಷ್ಟವಾಗಿ ಕೃಷ್ಣ ಇಲ್ಲಿ ಕೊಟ್ಟಿದ್ದಾನೆ. ಇದಂ ಶರೀರಂ ಕ್ಷೇತ್ರಂ ಇತ್ಯಭಿಧೀಯತೆ. ಈ ಶರೀರಕ್ಕೆ ಕ್ಷೇತ್ರ ಅಂತನ್ನುವ ಹೆಸರು. ಇದನ್ನ ಯಾರು ತಿಳಿದುಕೊಂಡಿದ್ದಾನೆಯೋ ಅಂತಹವನನ್ನ ಕ್ಷೇತ್ರಜ್ಞ ಅಂತ ಕರೀತಾರೆ. ಅದನ್ನ ಅರಿತಿರುವವನು ಒಬ್ಬನೇ ಒಬ್ಬ, ಆ ಪರಮಾತ್ಮ. ಆದ್ದರಿಂದ ಈ 2ನೇ ಶ್ಲೋಕದಲ್ಲಿ ಆ ವಿಚಾರವನ್ನ ಕೃಷ್ಣ ಪರಮಾತ್ಮ ತಾನೇ ಹೇಳ್ಕೊತಾರೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವ ಕ್ಷೇತ್ರೇಷು ಭಾರತ. ಕ್ಷೇತ್ರ ದೇಹ, ಆ ದೇಹವನ್ನ ಸರಿಯಾಗಿ ತಿಳಿದಿರುವವನು ಆ ಪರಮಾತ್ಮ. ಈ 2ರ ವಿಚಾರದಲ್ಲಿ ನಾವು ಯಾವ ಜ್ಞಾನವನ್ನ ಸಂಪಾದಿಸಬೇಕೋ ಆ ಜ್ಞಾನವೇ ಪರಮ ಜ್ಞಾನ, ಶ್ರೇಷ್ಠವಾದಂತಹ ಜ್ಞಾನ. ಆ ಕ್ಷೇತ್ರಜ್ಞಯೋರ್ ಜ್ಞಾನಂ ಯತ್ ತತ್ ಜ್ಞಾನಂ ಮತಂ ಮಮ. ನನ್ನ ಅಭಿಪ್ರಾಯದಲ್ಲಿ ಈ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞ ಇವರ ಬಗ್ಗೆ ಗೊತ್ತಿರುವಂತಹ ವಿಚಾರವೇ ಆ ಪರಮ ಜ್ಞಾನ. ಆ ಜ್ಞಾನದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಮೂರನ್ನು ಕೂಡ ನಾವು ವಿಚಾರಣೆ ಒಳಪಡಿಸಿ ಅವುಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇದ್ದಾರೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ನನ್ನನ್ನ ಕ್ಷೇತ್ರಜ್ಞ ಅಂತ ತಿಳಿದುಕೋ. ಅಂದ್ರೆ ಇಲ್ಲಿ ಕ್ಷೇತ್ರಜ್ಞ ಅಂತಂದ್ರೆ ಕ್ಷೇತ್ರಂ ಜಾನಾತಿ ಕ್ಷೇತ್ರಜ್ಞ. ಯಾರು ಕ್ಷೇತ್ರವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಅವನು ಕ್ಷೇತ್ರಜ್ಞ. ಈತ ಎಲ್ಲ ಕ್ಷೇತ್ರಗಳಲ್ಲಿಯೂ ಇದ್ದಾನೆ. ಅಂದರೆ ಎಲ್ಲ ದೇಹಗಳಲ್ಲಿಯೂ ವಾಸಿಸುವಂತಹ ವ್ಯಕ್ತಿ, ವಾಸಿಸುವಂತಹವನು ಈ ಪರಮಾತ್ಮ. ಆ ತತ್ವ ತುಂಬಾ ಪ್ರಮುಖವಾದದ್ದು. ಅದನ್ನೇ ಮೊದಲ 2 ಪಾದಗಳಲ್ಲಿ ಈ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವ ಕ್ಷೇತ್ರೇಷು ಭಾರತ. ಎಲ್ಲ ಕ್ಷೇತ್ರಗಳಲ್ಲಿಯೂ, ಎಲ್ಲ ಪ್ರಾಣಿಗಳ ದೇಹದಲ್ಲಿಯೂ ಇರುವಂತಹ ಆ ಒಂದು ಚೈತನ್ಯ ಯಾವುದಿದೆ, ಅಜರ ಅಮರವಾದದ್ದು, ಅದು ನಾನೇ. ಈ 2ರ ಜ್ಞಾನವನ್ನ ನಾವು ನಿಜವಾದ ಜ್ಞಾನ ಅಂತ ಅರ್ಥೈಸ್ಕೋಬೇಕಾಗತ್ತೆ. ಇಲ್ಲಿ ಈ ಮೂರೂ ವಿಚಾರಗಳ ಬಗ್ಗೆ ಅನೇಕ ವಿಶಿಷ್ಟ ಲಕ್ಷಣಗಳನ್ನ ಮುಂದಿನ ಶ್ಲೋಕಗಳಲ್ಲಿ ನಾವು ಕಾಣ್ತೀವಿ. ಸ್ವಲ್ಪ ದಯವಿಟ್ಟು ಗಮನ ಇಟ್ಟು ಕೇಳಬೇಕು. ಯಾಕೆಂತಂದ್ರೆ ಇದು ಸ್ವಲ್ಪ ಕ್ಲಿಷ್ಟವಾದಂತಹ ಒಂದು ಅಧ್ಯಾಯ. ನಮ್ಮ ಎಲ್ಲ ಫ್ಯಾಕಲ್ಟೀಸ್ ಅನ್ನ ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡದೆ ಇದ್ರೆ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟವಾಗುತ್ತೆ. ಪರಮೇಶ್ವರ ಸಂಸಾರವನ್ನ ಹೊಂದಿಲ್ಲ, ಅವನು ಅಸಂಸಾರಿ. ಅವನು ತುಂಬಾ ವಿಶಿಷ್ಟ ಲಕ್ಷಣವುಳ್ಳಂತಹ ಒಂದು ತತ್ವ ಅಂತಲೇ ನಾವು ಭಾವಿಸ್ಬೇಕಾಗತ್ತೆ. ಆತ ಈ ಎಲ್ಲ ಕ್ಷೇತ್ರಗಳಲ್ಲಿಯೂ, ಎಲ್ಲ ದೇಹಿಗಳಲ್ಲಿಯೂ ಅವನು ಇರ್ತಾನೆ. ಇದು ನಿಜವಾದಂತಹ ಮಾತು. ಯಾವ ಜ್ಞಾನದಿಂದ ಈ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞ ಇವರಿಬ್ಬರು ಸರಿಯಾಗಿ ಅರಿಯಲ್ಪಡ್ತಾರೆಯೋ ಅದಕ್ಕೆ ನಾವು ನಿಜವಾದ ತತ್ವಜ್ಞಾನ ಅಂತ ಕರಿತೀವಿ. ಇದು ನಿಜವಾಗಿಯೂ ಕೂಡ
ಒಂದು ಫಿಲಸಾಫಿಕಲ್ ಚಾಪ್ಟರ್. ನಾವು ತತ್ವಜ್ಞಾನದಲ್ಲಿ ಯಾವ ವಿಚಾರಗಳನ್ನ ಪರಾಮರ್ಶೆ ಮಾಡ್ತೀವಿ ಅವುಗಳ ಒಂದು ಸ್ಪಷ್ಟ ಚಿತ್ರಣವನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ಕಾಣ್ತೀವಿ. 2ನೇ ಶ್ಲೋಕ ಮತ್ತೊಮ್ಮೆ ನೋಡಿ. ಕ್ಷೇತ್ರಜ್ಞಂ ಚ ಅಪಿ ಮಾಂ ವಿದ್ಧಿ, ನನ್ನನ್ನ ಆ ಕ್ಷೇತ್ರಜ್ಞ ಅಂತ ತಿಳಿದುಕೋ. ಯಾಕೆ ಅಂತಂದ್ರೆ ಸರ್ವ ಕ್ಷೇತ್ರೇಶು, ಎಲ್ಲ ಕ್ಷೇತ್ರಗಳಲ್ಲಿಯೂ ಎಲ್ಲ ದೇಹಗಳಲ್ಲಿಯೂ ನಾನೇ ಇರುವವನು. ನನ್ನ ಅಭಿಪ್ರಾಯದಲ್ಲಿ ಮಮ ಮತಂ, ನಾನು ಹೇಳುವ ಮಾತು, ನಾನು ಅಭಿಪ್ರಾಯ ಪಡೋದು ಹೀಗೆ. ಏನು ಅಂತಂದ್ರೆ ಕ್ಷೇತ್ರ ಕ್ಷೇತ್ರಜ್ಞಯೋಹೋ ಜ್ಞಾನಂ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇವರ ಬಗ್ಗೆ ಇರುವಂತಹ ತಿಳುವಳಿಕೆ, ಅದೇ ಯದ್ ತತ್ ಜ್ಞಾನಂ, ಅದೇ ನಿಜವಾದಂತಹ ಜ್ಞಾನ, ಅದೇ ನಿಜವಾದ ತಿಳುವಳಿಕೆ, ತತ್ವಜ್ಞಾನ. ಈ ಸ್ಟೇಟ್ಮೆಂಟ್ ಯಾಕೆ ಬಂದಿದೆ ಅಂತಂದ್ರೆ ಈ ಇಡೀ ಅಧ್ಯಾಯದಲ್ಲಿ ಈ 3 ವಿಷಯಗಳನ್ನ ಕುರಿತು ಸಾಕಷ್ಟು ಚರ್ಚೆ ನಡೆದಿದೆ. ಯಾವ್ಯಾವ ವಿಚಾರಗಳು? ಒಂದು ಕ್ಷೇತ್ರ. ಕ್ಷೇತ್ರ ದೇಹ ಅಂತಂದ ತಕ್ಷಣ ನಮಗೆ ನಮ್ಮ ಇಡೀ ದೇಹದ ಸಂಪೂರ್ಣ ಫಿಸಿಯಾಲಜಿ ಆಗ್ಲಿ ಅದರ ತತ್ವಜ್ಞಾನವಾಗ್ಲಿ ಗೊತ್ತಾಗೋದಿಲ್ಲ. ದೇಹ ಅಂತಂದ್ರೆ ಅದೊಂದು ಪದ, ನಿಜ. ಆದ್ರೆ ಆ ದೇಹ ಅಂತಂದ್ರೆ ಏನು, ಅದರ ವಿಚಾರಗಳನ್ನ ನಾವು ಸ್ವಲ್ಪ ವಿಶಾಲವಾಗಿ ತಿಳಿದುಕೊಳ್ಳಬೇಕಾಗತ್ತೆ. ಇದಕ್ಕೆ ನಾವು ಸಾಂಖ್ಯ ತತ್ವವನ್ನ ಕೊಂಚ ಅಧ್ಯಯನ ಮಾಡಬೇಕಾಗುತ್ತೆ. ಸಾಂಖ್ಯ ಶಾಸ್ತ್ರದಲ್ಲಿ ಒಟ್ಟು 25 ತತ್ವಗಳಿವೆ. ಅದರಲ್ಲಿ ಪರಮಾತ್ಮ ಅಥವಾ ಪುರುಷ ಅಂತ ಒಂದು ತತ್ವ ಇದೆ. ಆ ಪುರುಷನಿಗೂ ನಾವು ವೇದಾಂತದಲ್ಲಿ ಕಾಣುವಂತಹ ಪರಮಾತ್ಮನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಹಾಗಿದ್ರೂ ಕೂಡ ಆ ಪುರುಷ ಅನ್ನುವ ತತ್ವವನ್ನ ಬಿಟ್ಟು ಉಳಿದ 24 ತತ್ವಗಳು ಸಾಂಖ್ಯಶಾಸ್ತ್ರದಲ್ಲಿ ಏನು ಹೇಳಲ್ಪಟ್ಟಿವೆ ಅವೆಲ್ಲವೂ ಕೂಡ ಈ ಪುರುಷ, ಅದಕ್ಕೆ ವಿರುದ್ಧವಾದಂತಹ ಪುರುಷ ಅತಿರಿಕ್ತವಾದಂತಹ ಆ ಕ್ಷೇತ್ರಕ್ಕೆ ಅನ್ವಯವಾಗುತ್ತೆ. ಈ ಮಾತನ್ನ ನಾವು ಅನೇಕ ವ್ಯಾಖ್ಯಾನಕಾರರಿಂದ ಕೇಳಿದ್ದೀವಿ. ಅದರ ಬಗ್ಗೆ ಸ್ವಲ್ಪ ವಿಚಾರಗಳನ್ನ ನೋಡೋಣ. ಇಲ್ಲಿ 3ನೇ ಶ್ಲೋಕದಲ್ಲಿ ಆ ಮಾತುಗಳನ್ನ ನಾವು ಸ್ವಲ್ಪ ನೇರವಾಗಿ ನೋಡೋದಕ್ಕೆ ಸಾಧ್ಯವಾಗುತ್ತೆ. 3ನೇ ಶ್ಲೋಕಕ್ಕೆ ಬರೋಣ. ತತ್ ಕ್ಷೇತ್ರಂ ಯತ್, ಆ ಕ್ಷೇತ್ರ ಅಂತ ಅನ್ನೋದು ಯಾವುದು? ಚ ಯಾದೃಕ್, ಮತ್ತು ಅದು ಹೇಗಿದೆ, ಎಂಥದ್ದದು? ಯತ್ ವಿಕಾರಿ, ಅದು ಯಾವುದರ ವಿಕಾರವಾಗಿದೆ ಅಥವಾ ಅದರಿಂದ ಯಾವ ವಿಕಾರಗಳು ಹುಟ್ಟುತ್ತವೆ. ಇಲ್ಲಿ ವಿಕಾರ ಅಂತಂದ್ರೆ ಗ್ರಾಸ್ ಗ್ರೊಟೆಸ್ಕ್ ಅಂತನೋ ಅರ್ಥ ಅಲ್ಲ. ವಿಕಾರ ಅಂತಂದ್ರೆ ನಾವು ಸಾಮಾನ್ಯವಾದ ಅರ್ಥದಲ್ಲಿ ಕನ್ನಡದಲ್ಲಿ ಒಂದು ರೀತಿಯ ವಿಕಾರವನ್ನ ಹೊಂದಿರುವ ಅನ್ನೋ ಅರ್ಥವನ್ನ ನಾವು ಮಾಡಿಬಿಡ್ತೀವಿ. ಅಂದ್ರೆ ಸುಂದರವಲ್ಲದ ಅನ್ನುವ ಅರ್ಥ. ಆದ್ರೆ ಇಲ್ಲಿ ವಿಕಾರಿ ಅಂತಂದ್ರೆ ಆ ಅರ್ಥ ಅಲ್ಲ. ಯಾವುದರಿಂದ ಉತ್ಪನ್ನವಾಗಿದೆಯೋ ಆ ಮೂಲಕ್ಕೂ ನಂತರ ಬಂದಿರುವ ಪದಾರ್ಥಕ್ಕೂ ಇರುವ ನಂಟಿನ ಬಗ್ಗೆ ಇಲ್ಲಿ ವಿಕಾರಿ ಅನ್ನೋ ಪದವನ್ನ ಬಳಸಿದ್ದೇವೆ. ಮಣ್ಣು ಮೂಲ ತತ್ವ, ಮಣ್ಣಿನಿಂದ ಗಡಿಗೆ ಆಗಿದೆ, ಮಡಿಕೆ ಆಗಿದೆ. ಇಲ್ಲಿ ಮಡಿಕೆ ಅಂತ ಅನ್ನೋದು ಮಣ್ಣಿನ ವಿಕಾರ. ಅಂದ್ರೆ ಅಲ್ಲಿ ಸೌಂದರ್ಯದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಯಾವುದರಿಂದ ಯಾವುದು ಉತ್ಪನ್ನವಾಗಿದೆ ಅನ್ನುವುದರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಆದ್ದರಿಂದ ಕನ್ನಡದ ವಿಕಾರಕ್ಕೂ ಈ ಸಂಸ್ಕೃತದ ವಿಕಾರಕ್ಕೂ ತುಂಬಾ ವ್ಯತ್ಯಾಸ ಉಂಟು. ಅದನ್ನ ಗಮನದಲ್ಲಿ ಇಟ್ಕೊಳ್ಳೋಣ. ಯದ್ ವಿಕಾರಿ, ಅದು ಯಾವುದರ ವಿಕಾರ, ಯಾವುದರಿಂದ ಆಗಿದೆ. ಯತಶ್ಚ ಯತ್, ಯಾವುದರಿಂದ ಯಾವುದು ಉತ್ಪನ್ನವಾಗುತ್ತೆ. ಸಚ ಯಹ, ಇದು ಯಾವ ರೀತಿಯದು, ಇವನು ಯಾರು. ಯತ್ ಪ್ರಭಾವ, ಯಾರ ಪ್ರಭಾವ ಇವನ ಮೇಲೆ ಉಂಟಾಗಿದೆ. ತತ್ ಸಮಾಸೇನ ಮೇ ಶೃಣು, ಇದೆಲ್ಲವನ್ನ ನಾನು ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತಾ ಇದ್ದೇನೆ, ಕೇಳಿಸ್ಕೋ. ಅಂದ್ರೆ ಇಲ್ಲಿ ಒಟ್ಟು 6 ವಿಚಾರಗಳನ್ನ ಕುರಿತು ಆ ಒಂದು
ದೇಹದ ಬಗ್ಗೆ ಚರ್ಚೆ ನಡೀತಾ ಇದೆ. ತತ್ ಕ್ಷೇತ್ರಂ ಯತ್ ಯಾದೃಕ್ ಯದ್ವಿಕಾರಿ ಯತಶ್ಚ ಯತ್ ಸಚ ಯಃ ಯತ್ ಪ್ರಭಾವಃ. ಈ 6 ಪ್ರಶ್ನೆಗಳಿಗೆ ಅನೇಕ ವಿಚಾರಗಳನ್ನ ಇಲ್ಲಿ ನಾವು ಮಂಡಿಸ್ತಾ ಇದ್ದೀವಿ. ಅವುಗಳನ್ನ ಕೇಳಿ ಅರ್ಥ ಮಾಡಿಕೊಳ್ಳೋಣ. ಈ ಕ್ಷೇತ್ರಜ್ಞರ ವಿಷಯ ತುಂಬಾ ಗೂಢವಾದದ್ದು, ಗಾಢವಾದದ್ದು ಕೂಡ, ರಹಸ್ಯಮಯವಾದದ್ದು ಹಾಗೂ ತುಂಬಾ ಆಳವಾದಂತಹ ವಿಚಾರ. ಹೀಗಂತ ಹೇಳಿದ್ರೆ ನಾವು ಅದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಲ್ಲ. ಆದರೆ ಅವುಗಳನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ, ವಿವೇಚನೆ ಮಾಡಬೇಕಾದ್ರೆ ಕೆಲವು ವಿಚಾರಗಳನ್ನ ವಿಮರ್ಶೆ ಮಾಡಬೇಕಾಗತ್ತೆ. ಮೊದಲು ನಾವು ಯೋಚನೆ ಮಾಡಬೇಕಾದದ್ದು ಅಂತಂದ್ರೆ, ಆ ಕ್ಷೇತ್ರ ಯಾವುದು, ಈ ದೇಹ ಅಂತ ಅನ್ನೋದು, ಶರೀರ ಅಂತ ಅನ್ನೋದು ಯಾವುದು, ಅದನ್ನ ತಿಳ್ಕೋಬೇಕಾಗತ್ತೆ. ಅದು ಎಂಥದ್ದು, ಅದರ ಸ್ವಭಾವ ಏನು, ಅದು ಯಾವ ರೀತಿಯಲ್ಲಿ ಪರಿಣಾಮ ಹೊಂದುತ್ತೆ, ವಿಕಾರ ಹೊಂದುತ್ತೆ, ಈ ವಿಷಯಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ಯಾವ ಯಾವ ಪದಾರ್ಥಗಳ ಸಮೂಹಕ್ಕೆ ನಾವು ಈ ಕ್ಷೇತ್ರ ಅಂತ ನಾವು ಪದವನ್ನ ಬಳಸ್ತೀವಿ ಮತ್ತು ಆ ಕ್ಷೇತ್ರದಲ್ಲಿ ಯಾವ ಯಾವ ಪದಾರ್ಥಗಳು ಯಾವುಗಳಿಂದ ಉತ್ಪನ್ನವಾಗಿವೆ ಅದನ್ನ ನಾವು ತಿಳ್ಕೋಬೇಕಾಗತ್ತೆ. ಇಲ್ಲಿ ಸಹ ಅಂತಂದ್ರೆ ಆ ಕ್ಷೇತ್ರಜ್ಞ ಅವನು ಯಾರು, ಅವನ ಪ್ರಭಾವ ಎಷ್ಟಿದೆ, ಅದರ ಬಗ್ಗೆ ಕೂಡ ನಾವು ಆಲೋಚನೆ ಮಾಡಬೇಕಾಗತ್ತೆ. ಈ ಎಲ್ಲವನ್ನ ಪರಮಾತ್ಮ ಹೇಳ್ತಾನೆ, ನಾನು ಸಂಗ್ರಹವಾಗಿ ತಿಳಿಸಿಕೊಡ್ತೀನಿ, ವಿಶದವಾಗಿ ಕೇಳಿ. ಇಲ್ಲಿ ಕೆಲವು ಒಗಟಿನಂತಹ ಮಾತುಗಳಿದ್ರೂ ಕೂಡ ನಾವು ಈ ಒಂದು ಅಧ್ಯಾಯವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಮಗೆ ಸಾಂಖ್ಯಶಾಸ್ತ್ರದ ನೆರವು ತುಂಬಾ ಬೇಕಾಗುತ್ತೆ. ಕಪಿಲ ಮುನಿಗಳು ಈ ಸಾಂಖ್ಯಶಾಸ್ತ್ರವನ್ನ ಮೊದಲ ಬಾರಿಗೆ ಉಪದೇಶಿಸಿದರು ಆಸುರಿ ಅನ್ನುವ ಋಷಿಗೆ. ಅವನಿಂದ ಆ ಕಪಿಲ ಮಹರ್ಷಿಯಿಂದ ಉತ್ಪನ್ನವಾದಂತಹ ಈ ಒಂದು ಜ್ಞಾನ ರಾಶಿ ಶಾಖೋಪಶಾಖೆಗಳಾಗಿ ಬೆಳೆದು ಇವತ್ತು ಅನೇಕ ವಿಚಾರಗಳಲ್ಲಿ ಅವನ ಒಂದು ಪ್ರಭಾವವನ್ನ ನಾವು ಕಾಣ್ತೀವಿ. ಮನಸ್ಸನ್ನ ಅರ್ಥ ಮಾಡಿಕೊಳ್ಳಬೇಕು ಅಂತಂದ್ರೆ ಸಾಂಖ್ಯಶಾಸ್ತ್ರದ ಮೊರೆ ನಾವು ಹೋಗ್ಲೇಬೇಕಾಗತ್ತೆ. ಯಾಕೆಂತಂದ್ರೆ ತುಂಬಾ ವಿಶದವಾಗಿ ನಮ್ಮ ಮನಸ್ಸನ್ನ ಆತ ತುಂಬಾ ಸರಿಯಾಗಿ ನಿರ್ದಿಷ್ಟವಾಗಿ ವಿವರಣೆ ಕೊಟ್ಟಿದ್ದ. ಒಂದು ಮಹತ್ತತ್ವ, ಅದರಿಂದ ಉಂಟಾದಂತಹ ಅದೇ ಬುದ್ಧಿ ಅಂತಲೂ ಅನ್ನಿಸ್ಕೊಳ್ಳುತ್ತೆ, ಅಹಂಕಾರ, ಮನಸ್ಸು, ಇವಕ್ಕೆಲ್ಲ ಸೇರಿ ಅಂತಃಕರಣ ಅಂತ ನಾವು ಒಂದು ಪದವನ್ನ ಬಳಸ್ತೇವೆ. ಹಾಗೆ ಅದರಿಂದ ಜನ್ಯವಾದಂತಹ ಅನೇಕ ಸೂಕ್ಷ್ಮ ಹಾಗೂ ಸ್ಥೂಲ ಪದಾರ್ಥಗಳು, ಪಂಚ ತನ್ಮಾತ್ರಗಳು ಹಾಗೂ ಪಂಚ ಮಹಾಭೂತಗಳು, 10 ಇಂದ್ರಿಯಗಳು, ಇವನ್ನೆಲ್ಲ ನಾವು ಕೂಡಿಸಿದಾಗ ಒಟ್ಟು 24 ತತ್ವಗಳನ್ನ ನಾವು ಕಾಣ್ತೀವಿ. 25ನೇ ತತ್ವ ಸಾಂಖ್ಯಶಾಸ್ತ್ರದ ಪ್ರಕಾರ ಪುರುಷ. ಆದರೆ ಸಾಂಖ್ಯರ ಪ್ರಕಾರ ಒಬ್ಬನೇ ಮಹಾಪುರುಷ ಇಲ್ಲ, ಒಬ್ಬನೇ ಮಹತ್ತತ್ವ ಇಲ್ಲ. ಪ್ರತಿಯೊಂದು ಶರೀರಕ್ಕೂ ಬೇರೆ ಬೇರೆಯಾದ ಪುರುಷ ಅದರ ಪ್ರಕಾರ, ಸಾಂಖ್ಯ ತತ್ವದ ಪ್ರಕಾರ ಇದ್ದಾನೆ. ಇದನ್ನ ಭಗವದ್ಗೀತೆ ಒಪ್ಕೊಳ್ಳೋದು. ಭಗವದ್ಗೀತೆ ಈ 24 ತತ್ವಗಳನ್ನ ಒಪ್ಪಿಕೊಂಡು ಅದಕ್ಕೆ ಕ್ಷೇತ್ರ ಅನ್ನುವ ಹೆಸರನ್ನ ಕೊಟ್ಟು ಆ ಕ್ಷೇತ್ರಜ್ಞ ಪರಮೇಶ್ವರ ಅವನು ಒಬ್ಬನೇ ಅನ್ನುವ ತತ್ವವನ್ನ ತುಂಬಾ ಸುಂದರವಾಗಿ ನಿರೂಪಣೆ ಮಾಡುತ್ತೆ. ಅದಕ್ಕೆ ಅನೇಕ ವಾದಗಳನ್ನ, ಸಮಂಜಸವಾದಂತಹ ನಿರ್ಣಯಗಳನ್ನ ಕೊಡುತ್ತೆ. ಅದು ಹೇಗೆ ಅಂತ ಅನ್ನೋದನ್ನ ಮುಂದೆ ನೋಡೋಣ. ಸೊ ದಯವಿಟ್ಟು ಈ ಮಾತನ್ನ ಈಗ ಸದ್ಯಕ್ಕೆ ಅರ್ಥ ಮಾಡಿಕೊಳ್ಳೋಣ. 3ನೇ ಶ್ಲೋಕ, 6 ವಿಚಾರಗಳು. ತತ್ ಕ್ಷೇತ್ರಂ ಯತ್, ಆ ಕ್ಷೇತ್ರ ಯಾವುದು, ಯಾದೃಕ್, ಅದು ಎಂಥದ್ದು, ಯದ್ವಿಕಾರಿ, ಅದು ಯಾವುದರಿಂದ ಉತ್ಪನ್ನವಾಗಿದೆ, ಯಾವುದರಿಂದ ಉಂಟಾಗಿದೆ, ಯತಶ್ಚ ಯತ್, ಅದರಿಂದ ಯಾವುದು ಬೇರೆ ಬೇರೆ ತತ್ವಗಳು ಉತ್ಪನ್ನವಾಗಿವೆ, ಇವುಗಳು ಬೇರೆ ಯಾವುದನ್ನ ಉತ್ಪನ್ನ ಮಾಡುತ್ತವೆ. ಸಚ ಯಹ, ಅವತ ಯಾರು ನಿಜವಾಗಿ, ಯತ್ ಪ್ರಭಾವ, ಆ ಪರಮೇಶ್ವರನ ಪರಮಾತ್ಮನ ಪ್ರಭಾವ ಇದರ ಮೇಲೆ ಎಷ್ಟಿದೆ,
ತತ್ ಸಮಾಸೇನ ಮೇ ಶೃಣು. ಇದೆಲ್ಲವನ್ನ ನಾನು ಸಂಕ್ಷೇಪವಾಗಿ ತಿಳಿಸಿಕೊಡ್ತಾ ಇದ್ದೀನಿ, ಸರಿಯಾಗಿ ಅರ್ಥ ಮಾಡಿಕೋ. ನಾಲ್ಕನೆಯ ಶ್ಲೋಕವನ್ನ ನೋಡಿ. ಋಷಿಭಿರ್ ಬಹುಧಾ ಗೀತಂ ಛಂದೋಭಿಃ ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿಃ ವಿನಿಶ್ಚಿತೈಃ. ಇದು ಸ್ವಲ್ಪ ಕ್ಲಿಷ್ಟಕರವಾದಂತಹ ಶ್ಲೋಕ. ಋಷಿಭಿಃ ಬಹುಧಾ ಗೀತಂ, ಅನೇಕ ಜನ ಋಷಿಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಇದು ಹಾಡಲ್ಪಟ್ಟಿದೆ. ಛಂದೋಭಿಃ ವಿವಿಧೈಃ, ಅನೇಕ ರೀತಿಯ ಛಂದಸ್ಸುಗಳಿಂದ, ಪೃಥಕ್ ಬೇರೆ ಬೇರೆ ರೀತಿಯಲ್ಲಿ ಇದು ಹೇಳಲ್ಪಟ್ಟಿದೆ. ಬ್ರಹ್ಮಸೂತ್ರ ಪದೈಶ್ಚೈವ, ಬ್ರಹ್ಮಸೂತ್ರ ಪದಗಳಿಂದ, ಹೇತು ಮದ್ಭಿಃ, ಹೇತು ಅಂತಂದ್ರೆ ಕಾರಣಗಳು, ಹೇತು ಅಂತಂದ್ರೆ ಆಕ್ಸಿಯಮ್ಸ್ ಅನ್ನುವ ಮಾತು ಕೂಡ ಅದಕ್ಕೆ ಒಪ್ಪುತ್ತೆ. ಹಾಗೆಯೇ ಸಿಲಾಜಿಸಮ್ ಅನ್ನುವ ಪದವು ಕೂಡ ಆ ಹೇತುಗಳಿಗೆ ಅನ್ವಯವಾಗುತ್ತೆ. ಹೇತು ಮದ್ಭಿಃ ವಿನಿಶ್ಚಿತೈಃ, ಪೂರ್ವ ನಿರ್ಧಾರಿತವಾದಂತಹ ತತ್ವಗಳಿಂದ ಇವುಗಳು ವರ್ಣಿಸಲ್ಪಟ್ಟಿವೆ. ಋಷಿಗಳಿಂದ ಬಗೆ ಬಗೆಯಾಗಿ ಬೇರೆ ಬೇರೆ ಛಂದಸ್ಸುಗಳಲ್ಲಿ ಬೇರೆ ಪ್ರಕಾರಗಳಲ್ಲಿ ಹಾಡಲ್ಪಟ್ಟಿದೆ, ಪೃಥಕ್ ಹಾಡಲ್ಪಟ್ಟಿದೆ. ಯುಕ್ತಿಯುಕ್ತವಾದ ಸಿದ್ಧಾಂತ ಮಾಡಿರುವ ಬ್ರಹ್ಮಸೂತ್ರ ಪದಗಳಿಂದ ಹಾಡಲ್ಪಟ್ಟಿದೆ, ಹೇಳಲ್ಪಟ್ಟಿದೆ. ಈ ಮಾತುಗಳನ್ನ ನಾವು ಸ್ವಲ್ಪ ವಿಶೇಷವಾದ ಅರ್ಥದೊಡನೆ ನೋಡೋಣ. ಋಷಿಭಿಃ ಬಹುಧಾ ಗೀತಂ, ಋಷಿ ಮುನಿಗಳು ವೇದಗಳಲ್ಲಿ ಅಂದರೆ ಮಂತ್ರಗಳಲ್ಲಿ, ವೇದ ಮಂತ್ರಗಳಲ್ಲಿ, ವೇದ ಬ್ರಾಹ್ಮಣಗಳಲ್ಲಿ ಈ ತತ್ವದ ವಿಚಾರದಲ್ಲಿ ಅನೇಕ ಮಾತುಗಳನ್ನ ಹೇಳಿದ್ದಾರೆ. ಅವರು ಛಂದೋಬದ್ಧವಾಗಿ ಇವುಗಳನ್ನ ಹೇಳಿದ್ದಾರೆ. ಯಾಕೆಂತಂದ್ರೆ ಗಾಯತ್ರಿ, ಉಷ್ಟಿಕ್, ಅನುಷ್ಠುಪ್, ಜಗತಿ, ತ್ರಿಷ್ಟುಪ್ ಹೀಗೆ ಅನೇಕ ಛಂದಸ್ಸುಗಳನ್ನ ಬಳಸಿ ಆ ವೇದ ಮಂತ್ರಗಳಲ್ಲಿ ಇವುಗಳನ್ನ ವಿವರಣೆ ಮಾಡಿದ್ದಾರೆ. ಬ್ರಹ್ಮಸೂತ್ರ ಪದೈಶ್ಚೈವ, ಅದು ಕರ್ಮಕಾಂಡಕ್ಕೆ ಸಂಬಂಧಿಸಿದಂತಹ ಮಂತ್ರಗಳು. ನಂತರ ಬಂದಂತಹ ಉಪನಿಷತ್ತುಗಳಲ್ಲಿ, ಆರಣ್ಯಕಗಳಲ್ಲಿಯೂ ಕೂಡ ಯಾವ ಜ್ಞಾನ ರಾಶಿ, ಉಪನಿಷತ್ ಜ್ಞಾನ ರಾಶಿ ಅದರಲ್ಲಿ ಅಡಗಿದೆಯೋ ಅದರ ವಿಚಾರಗಳಲ್ಲಿಯೂ ಕೂಡ, ಅವುಗಳಲ್ಲಿಯೂ ಕೂಡ ಈ ಪರಮಾತ್ಮ ತತ್ವವನ್ನ ಅವರು ವಿವರಿಸಿದ್ದಾರೆ. ಬ್ರಹ್ಮಸೂತ್ರ ಪದೈಹಿ, ಇಲ್ಲಿ ಬ್ರಹ್ಮಸೂತ್ರ ಪದೈಹಿ ಅನ್ನೋದಕ್ಕೆ ಎರಡು ಅರ್ಥಗಳನ್ನ ಹೊರಡಿಸ್ತಾರೆ. ಬ್ರಹ್ಮಸೂತ್ರ ಅಂತ ಅನ್ನೋ ಒಂದು ಗ್ರಂಥ ನಮಗೆ ತುಂಬಾ ಪರಿಚಿತವಾದದ್ದು. ಅದರ ಮೇಲಿನ ಆಚಾರ್ಯ ಶಂಕರರ ಒಂದು ಭಾಷ್ಯ ತುಂಬಾ ಉದ್ಬೋಧಕವಾದದ್ದು. ಯಾಕೆ ಅಂತಂದ್ರೆ ಶಂಕರರ ಭಾಷೆಯಿಂದ ಬ್ರಹ್ಮಸೂತ್ರ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಉಳಿದ ಆಚಾರ್ಯರು ಕೂಡ, ಮಧ್ವಾಚಾರ್ಯರೇ ಆಗ್ಲಿ, ರಾಮಾನುಜಾಚಾರ್ಯರೇ ಆಗ್ಲಿ, ಶಂಕರರ ಭಾಷ್ಯವನ್ನ ಬಹುಶಃ ತಾತ್ವಿಕವಾಗಿ ಒಪ್ಪಿಕೊಂಡೆ ಮುಂದೆ ತಮ್ಮ ತಮ್ಮ ಸಿದ್ಧಾಂತಗಳನ್ನ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಯಾಕೆಂತಂದ್ರೆ ಆ ಬ್ರಹ್ಮಸೂತ್ರವನ್ನ ರಚಿಸಿದಂತಹ ವ್ಯಾಸ ಮಹರ್ಷಿಗಳಿಗೂ, ಬಾದರಾಯಣರಿಗೂ ಮತ್ತು ನಮಗೂ ಇರುವಂತಹ ಮುಖ್ಯವಾದ ಕೊಂಡಿ ಅಂತಂದ್ರೆ ಶಂಕರಾಚಾರ್ಯ. ಶಂಕರಾಚಾರ್ಯರ ಭಾಷ್ಯ ಇಲ್ಲದೆ ಹೋಗಿದ್ದ ಪಕ್ಷದಲ್ಲಿ ಬ್ರಹ್ಮಸೂತ್ರ ಇವತ್ತು ನಮಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗದಂತಹ ಒಂದು ಕಬ್ಬಿಣದ ಕಡ್ಲೆ ಆಗಿ ಉಳಿದು ಬಿಡ್ತಾ ಇತ್ತು. ಯಾಕೆಂತಂದ್ರೆ ಅದರಲ್ಲಿ ತುಂಬಾ ಕ್ಲಿಷ್ಟಕರವಾದಂತಹ ಅನೇಕ ಪ್ರಪೋಸಲ್ಸ್ ಇವೆ. ಅವುಗಳನ್ನ ತುಂಬಾ ಸುಂದರವಾಗಿ ಅದಕ್ಕೆ ಪೂರಕವಾದಂತಹ ಉಪನಿಷತ್ ಭಾಗಗಳನ್ನ ತಂದು ಜೋಡಿಸಿ ಈ ಉಪನಿಷತ್ ಭಾಗದ ಕಾರಣದಿಂದಾಗಿ ಈ ಒಂದು ಬ್ರಹ್ಮಸೂತ್ರ ಬಂದಿದೆ, ಅದರ ಅರ್ಥ ಹೀಗೆ, ಪೂರ್ವ ಪಕ್ಷ ಹೀಗೆ, ಆ ಪೂರ್ವ ಪಕ್ಷದ ನಿರಾಕರಣೆ ಈ ರೀತಿ ಮಾಡಬೇಕಾಗತ್ತೆ, ಸಿದ್ಧಾಂತವನ್ನ ಈ ರೀತಿ ತರಬೇಕಾಗತ್ತೆ ಅನ್ನುವ ಎಲ್ಲ ವಿಚಾರಗಳನ್ನ ನಾವು ಆ ಬ್ರಹ್ಮಸೂತ್ರದ ಭಾಷ್ಯದಲ್ಲಿ ಕಾಣ್ತೀವಿ. ಆದ್ದರಿಂದ ಇಲ್ಲಿ ಬ್ರಹ್ಮಸೂತ್ರ ಪದೈಶ್ಚೈವ ಅಂತಂದ್ರೆ
ಎರಡೂ ಅರ್ಥಗಳು ಒಪ್ಪುತ್ತವೆ. ಒಂದು, ಉಪನಿಷತ್ತಿನಲ್ಲಿ ಕಾಣುವಂತಹ ಬ್ರಹ್ಮನನ್ನ ಕುರಿತಾದಂತಹ ಮಾತುಗಳು, ಅವುಗಳ ಪದಗಳು, ಅದು ಮೊದಲನೆಯ ಅರ್ಥ. ಎರಡನೆಯ ಅರ್ಥ, ತುಂಬಾ ಸುಂದರವಾಗಿ ವೇದಾಂತ ತತ್ವವನ್ನ ನಿರೂಪಿಸುವ ಬಾದರಾಯಣರ ಸೂತ್ರಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಭಾಷ್ಯ, ಶಂಕರಾಚಾರ್ಯರ ಭಾಷ್ಯ. ಈ ಎರಡನ್ನೂ ಕೂಡ, ಈ ಎರಡೂ ಅರ್ಥಗಳನ್ನು ನಾವು ಇಲ್ಲಿ ತೆಗೆದುಕೋಬಹುದು, ಏನು ತೊಂದರೆ ಆಗೋದಿಲ್ಲ. ಯಾಕೆಂತಂದ್ರೆ ಬ್ರಹ್ಮಸೂತ್ರದ 2ನೇ ಅಧ್ಯಾಯದಲ್ಲಿ ಇದೇ ವಿಚಾರದಲ್ಲಿ, ಅಂದ್ರೆ ಈ ಕ್ಷೇತ್ರದ ವಿಚಾರ ಮತ್ತು ಕ್ಷೇತ್ರಜ್ಞನ ವಿಚಾರ ಅನೇಕ ಸೂತ್ರಗಳಲ್ಲಿ ಬಂದಿದೆ. ಆದ್ದರಿಂದ ಇಲ್ಲಿ ಬ್ರಹ್ಮಸೂತ್ರ ಪದೈಹಿ ಅನ್ನೋ ಮಾತು ಬ್ರಹ್ಮಸೂತ್ರಕ್ಕೂ ಅನ್ವಯ ಆಗತ್ತೆ. ಅದರ ಮೇಲಿನ ಶಂಕರ ಭಾಷ್ಯ ತುಂಬಾ ಉತ್ತಮವಾದದ್ದು. ಹೇತು ಮಧ್ಯೆ ವಿನಿಶ್ಚಿತೈಹಿ. ಇಲ್ಲಿ ಹೇತು ಅಂತಂದ್ರೆ ನಾವು ಯಾವುದನ್ನ ಸಿದ್ಧಪಡಿಸಬೇಕು ಆ ವಿಚಾರ. ಯಾವುದೇ ಒಂದು ತರ್ಕಶಾಸ್ತ್ರದ ಪ್ರಮೇಯವನ್ನ ತೆಗೆದುಕೊಂಡಾಗ ಅಲ್ಲಿ ಹೇತುಗಳನ್ನ ನಾವು ತೋರಿಸ್ಬೇಕು. ಅದರ ನಂತರ ಅದನ್ನ ಸಿದ್ಧಾಂತ ರೂಪವಾಗಿ ಒಪ್ಪಿಕೊಳ್ಳಬೇಕಾಗುತ್ತೆ, ಆ ತರ್ಕ ಸರಿಯಾಗಿ ಇದ್ದ ಪಕ್ಷದಲ್ಲಿ. ಅಲ್ಲಿ ಅನೇಕ ಪದಗಳು ಬರುತ್ತೆ, ವ್ಯಾಪ್ತಿ ಇದೆಯಾ ಇಲ್ವಾ, ಹೀಗೆ ಅನೇಕ ಚರ್ಚೆಗಳು ಬರುತ್ತೆ. ಹೇತು ಮಧ್ಯೆ ವಿನಿಶ್ಚಿತೈಹಿ, ಯಾವುದನ್ನ ತರ್ಕಬದ್ಧವಾಗಿ ನಿರೂಪಿಸಲ್ಪಟ್ಟಿದೆಯೋ ಅಂತಹ ವಿಚಾರವನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಸೂಚಿಸ್ತಾ ಇದ್ದಾನೆ. ಋಷಿಭಿರ್ ಬಹುಧಾ ಗೀತಂ ಛಂದೋಭಿಃ ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿಃ ವಿನಿಶ್ಚಿತೈಃ. ಈ ಕ್ಷೇತ್ರಜ್ಞರ ಬಗ್ಗೆ ಅನೇಕ ಮಾತುಗಳು ಬಂದಿವೆ. ಋಷಿಭಿಃ ಬಹುಧಾ ಗೀತಂ, ನಮ್ಮ ಪರಂಪರೆಯಲ್ಲಿ ಬಂದಿರುವಂತಹ ಅನೇಕ ವಸಿಷ್ಠಾದಿ ಋಷಿಗಳು ಇದರ ಬಗ್ಗೆ ವೇದಗಳಲ್ಲಿ ಹೇಳಿದ್ದಾರೆ. ವೇದಗಳ ನಂತರ ಬಂದಂತಹ ವೇದಾಂತವಾದ ಉಪನಿಷತ್ತುಗಳಲ್ಲಿಯೂ ಇದರ ಬಗ್ಗೆ ನಮಗೆ ಹೆಚ್ಚಿನ ವಿವರಣೆ ಸಿಗುತ್ತೆ. ವಿವಿಧೈಹಿ ಪೃಥಕ್ ಛಂದೋಭಿಹಿ ವಿವಿಧೈಹಿ, ಅನೇಕ ಛಂದಸ್ಸುಗಳಲ್ಲಿ ಇವುಗಳ ರಚನೆ ಆಗಿದೆ. ಬರೀ ಗೀತೆಗಳಲ್ಲಿ ಅಷ್ಟೇ ಅಲ್ಲ, ಸೂತ್ರಗಳಲ್ಲಿಯೂ ಸೂತ್ರದ ಪದಗಳಲ್ಲಿಯೂ ಕೂಡ ಈ ವಿಚಾರವನ್ನ ನಿಷ್ಕರ್ಷ ಮಾಡಿದ್ದಾರೆ. ಇದನ್ನು ಯುಕ್ತಿಯುಕ್ತವಾದಂತಹ ತರ್ಕಬದ್ಧವಾದ ಸಿದ್ಧಾಂತದ ನೆಲೆಯಲ್ಲಿ ಅದನ್ನ ಸಂಪೂರ್ಣವಾಗಿ ನಿರ್ಧರಿಸಿದ್ದಾರೆ. ಹೇತು ಮಧ್ಯೆ ವಿನಿಶ್ಚಿತೈಹಿ, ಅಲ್ಲಿ ಸಂಶಯಕ್ಕೆ ಎಡೆ ಇಲ್ಲದ ರೀತಿಯಲ್ಲಿ ಇದರ ನಿಷ್ಕರ್ಷೆ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಪ್ರಕೃತಿ ಮತ್ತು ಪುರುಷ, ಈ ಎರಡು ಪ್ರಧಾನ ತತ್ವಗಳನ್ನ ನಾವು ಕಾಣ್ತೀವಿ ಸಾಂಖ್ಯದಲ್ಲಿ. ಪುರುಷ ಅಂತಂದ್ರೆ ನಾನು ಹೇಳಿದ ಹಾಗೆ ನಿರ್ಲಿಪ್ತನಾದ, ನಿಸರ್ಗದ ಅಂದ್ರೆ ಪ್ರಕೃತಿಯ ಸಂಸರ್ಗಕ್ಕೆ ಬಂದಾಗ ಅವನಿಂದ ಈ ಸರ್ಗ ಉಂಟಾಗುತ್ತೆ ಅನ್ನೋ ಮಾತನ್ನ ನಾವು ಸಾಂಖ್ಯ ಶಾಸ್ತ್ರದಲ್ಲಿ ಕಾಣ್ತೀವಿ. ಈ ಪ್ರಕೃತಿಯಿಂದ ಹೇಗೆ ಉತ್ಪನ್ನವಾಗುತ್ತೆ ಅಂತ ಅನ್ನೋದಕ್ಕೆ ಒಂದು ಸುಂದರವಾದ ಕಾರಿಕೆ, ಆ ಇಡೀ ಸಾಂಖ್ಯ ತತ್ವವನ್ನ ಒಂದೇ ಒಂದು ಕಾರಿಕೆಯಲ್ಲಿ ಕೊಟ್ಟಿದ್ದಾರೆ. ಕಾರಿಕೆ ಅಂತಂದ್ರೆ ಇದು ಕೂಡ ಛಂದೋಬದ್ಧವಾಗಿರುತ್ತೆ, ಸಾಮಾನ್ಯವಾಗಿ ಆರ್ಯಾವೃತದಲ್ಲಿರುತ್ತೆ. ಅಲ್ಲಿ ಪ್ರತಿಯೊಂದು ಕಾರಿಕೆಯಲ್ಲಿಯೂ ಕೂಡ ಒಂದು ವಿಶೇಷವಾದ ವಿಚಾರವನ್ನ ಪ್ರಸ್ತಾಪನೆ ಮಾಡ್ತಾರೆ. ಅದಕ್ಕೆ ಕಾರಿಕೆ ಅಂತ ಕರೀತಾರೆ. ನಮ್ಮ ಅದ್ವೈತ ತತ್ವದಲ್ಲಿ ಗೌಡಪಾದರು ಹಾಗೆ ಅನೇಕ ಕಾರಿಕೆಗಳನ್ನ ಬರೆದಿದ್ದಾರೆ. ಅನೇಕ ಗ್ರಂಥಗಳ ಮೇಲೆ, ಉಪನಿಷತ್ತುಗಳ ಮೇಲೆ ಕಾರಿಕೆಗಳನ್ನ ಬರೆದಿದ್ದಾರೆ. ಇಲ್ಲಿ ಮುಖ್ಯವಾಗಿ ಈ ಕಾರಿಕೆ ಸಾಂಖ್ಯ ತತ್ವಗಳ ಬಗ್ಗೆ ಹೇಳುತ್ತೆ. ಏನಪ್ಪಾ ಅಂತಂದ್ರೆ, ಮೂಲ ಪ್ರಕೃತಿ ಅವಿಕೃತಿ. ಮೂಲದಲ್ಲಿ ಒಂದು ಪ್ರಕೃತಿ ಅಂತ ಇದೆ. ಪ್ರಕೃತಿ ಅಂತಂದ್ರೆ ಪ್ರೈಮಾರ್ಡಿಯಲ್ ನೇಚರ್, ಮೂಲ ಪ್ರಕೃತಿ. ಇದು ಅವಿಕೃತಿ, ಬೇರೆ ಯಾವುದೇ ಒಂದು ಪದಾರ್ಥದಿಂದ ಉಂಟಾದದ್ದಲ್ಲ. ಇದು ವಿಕಾರಿ ಅಲ್ಲ. ಇದರಿಂದ ಬೇರೆ ಹುಟ್ಟಬಹುದೇ ಹೊರತು ಇದು ಯಾವುದರಿಂದಲೂ ಹುಟ್ಟಿದ್ದಲ್ಲ. ಇದು ಮೂಲ ಸ್ವರೂಪ ಅಜ. ಮಹದಾದ್ಯಾಹ ಪ್ರಕೃತಿ ವಿಕೃತಯ ಸಪ್ತ. ಇದರಿಂದ ಉಂಟಾಗುವುದು
7 ಪದಾರ್ಥಗಳು. ಅದು ಯಾವ್ಯಾವುದು? ಮಹತ್ತತ್ವ ಅಂದ್ರೆ ಬುದ್ಧಿ, ಅದಕ್ಕೆ ಮಹತ್ತತ್ವ ಅಂತ ಕರೀತಾರೆ. ಅಹಂಕಾರ ಮತ್ತು ಪಂಚ ತನ್ಮಾತ್ರಗಳು. ಪಂಚ ತನ್ಮಾತ್ರ ಅಂತಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ 5 ಕೂಡ ತನ್ಮಾತ್ರಗಳು. ಇದನ್ನ ಹಿಂದೆ ಕೂಡ ನಾವು ನೋಡಿದ್ದೀವಿ. ಆ 5ರ ಜೊತೆಗೆ ಈ ಮಹತ್ತತ್ವ ಮತ್ತು ಅಹಂಕಾರ ಇವೆರಡೂ ಕೂಡ ಆ ಮೂಲ ಪ್ರಕೃತಿಯಿಂದ ಬರುವಂತಹವು. ಆದ್ದರಿಂದ ಇವಕ್ಕೆ ವಿಕೃತಿಗಳು ಅಂತ ಹೆಸರು. ವಿಕೃತಯ ಮಹದಾದ್ಯಾಹ ಪ್ರಕೃತಿ ವಿಕೃತಯ. ಇದಕ್ಕೆ ಬಳಸುವಂತಹ ಪದ ಇವು ಪ್ರಕೃತಿಯೂ ಹೌದು, ವಿಕೃತಿಯೂ ಹೌದು. ಇವು ಪ್ರಕೃತಿ ಯಾಕೆ ಅಂತಂದ್ರೆ ಇದರಿಂದ ಮುಂದೆ ಬೇರೆ ಅನೇಕ ಪದಾರ್ಥಗಳು ಉಂಟಾಗುತ್ತವೆ, ಆದ್ದರಿಂದ ಇದು ಪ್ರಕೃತಿ. ಇದು ವಿಕೃತಿ ಯಾಕೆ ಅಂತಂದ್ರೆ ಇದು ಬೇರೆಯಿಂದ ಪ್ರಕೃತಿಯಿಂದ ಹುಟ್ಟಿದ್ದು, ಅದರಿಂದ ವಿಕೃತಿ ಅಥವಾ ವಿಕಾರ. ಇದರಿಂದ ಹುಟ್ಟುವಂಥದ್ದು ಯಾವುದು? ಷೋಡಶಕಸ್ತು ವಿಕಾರ. 16 ಪದಾರ್ಥಗಳು ಇವುಗಳಿಂದ ಹುಟ್ಟುತ್ತೆ. ಯಾವುದರಿಂದ? ಈ ಮಹತ್ ಮುಂತಾದವುಗಳಿಂದ 16 ಪದಾರ್ಥಗಳು ಹುಟ್ಟುತ್ತವೆ. ಅದರಲ್ಲಿ ಯಾವ್ಯಾವ್ದಿದೆ ಅಂತಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು ಮತ್ತು ಪಂಚ ಮಹಾಭೂತಗಳು. ಇವಿಷ್ಟು ಕೂಡ ಈ ಮಹತ್ ಮುಂತಾದವುಗಳಿಂದ ಹುಟ್ಟುತ್ತವೆ. ಆದ್ದರಿಂದ ಈ 16ಕ್ಕೆ ವಿಕೃತಿಗಳು ಅಂತ ಹೆಸರು. ಇವಕ್ಕೆ ವಿಕೃತಿ ಅಂತ ಯಾಕೆ ಕರೀತೀವಿ ಅಂತಂದ್ರೆ ಇದು ಉತ್ಪನ್ನವಾಗೋದು ಮಹತ್ ಮುಂತಾದಂತಹ ತತ್ವಗಳ ಕಾರಣದಿಂದ, ಮತ್ತೆ ಇವುಗಳಿಂದ ಬೇರೆ ಏನು ಹುಟ್ಟೋದಿಲ್ಲ. ಆದ್ದರಿಂದ ಇವಕ್ಕೆ ಕೇವಲ ವಿಕೃತಿ ಅಂತ ಹೆಸರು, ವಿಕಾರಗಳು ಅಂತ ಹೆಸರು. ಷೋಡಶಕಸ್ತು ವಿಕಾರ. ಮತ್ತೆ ಪುರುಷ ಅನ್ನುವ ಇನ್ನೊಂದು ತತ್ವ ಇದೆ. ಅದು ನ ಪ್ರಕೃತಿ ನ ವಿಕೃತಿ ಪುರುಷ. ಆ ಪುರುಷ ಅಂತ ಅನ್ನೋದಕ್ಕೆ ವಿಕೃತಿಯೂ ಇಲ್ಲ, ಪ್ರಕೃತಿಯೂ ಇಲ್ಲ. ಅದು ಕೂಡ ಸಂಪೂರ್ಣ ಸ್ವತಂತ್ರವಾದಂತಹ ಒಂದು ತತ್ವ. ಹೀಗೆ ನಮ್ಮ ಜಗತ್ತಿನಲ್ಲಿ ನಾವು ಕಾಣುವ ಎಲ್ಲ ತತ್ವಗಳನ್ನ ಸರಿಯಾಗಿ ವಿಂಗಡಣೆ ಮಾಡಿದರೆ ಅವು ಈ 25 ತತ್ವಗಳಲ್ಲಿಯೇ ಅಂತರ್ಗತವಾಗುತ್ತವೆ. ಈ ಪುರುಷ ಅನ್ನುವ ಒಂದು ತತ್ವವನ್ನ ಪಕ್ಕಕ್ಕಿಟ್ರೆ ಉಳಿದಿರುವ 24 ತತ್ವಗಳು ಯಾವುದಿವೆ, ಆ 24 ತತ್ವಗಳೇ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇರುವಂತಹ ಆ ಕ್ಷೇತ್ರ ಅನ್ನುವ ಶರೀರಕ್ಕೆ ಸಂಬಂಧಪಟ್ಟದ್ದು. ಅದರ ಜೊತೆಗೆ 7 ಭಾವಗಳನ್ನ ಸೂಚಿಸ್ತಾನೆ. ಈ 20 ತತ್ವಗಳು ಪ್ರಮುಖವಾಗಿ ಕ್ಷೇತ್ರ ಅನ್ನುವುದಕ್ಕೆ ಸಮೀಚೀನವಾದದ್ದು, ಸಮೀಕರಣಗೊಳ್ಳುವಂಥದ್ದು. ಮುಂದಕ್ಕೆ ಹೋಗೋಣ ಸ್ವಲ್ಪ. ಇದೇ ಮಾತನ್ನ ನಾವು ಮಹಾಭಾರತದಲ್ಲಿಯೂ ಕಾಣ್ತೀವಿ. ಯತ್ತತ್ ಸೂಕ್ಷ್ಮಂ ಅಭಿಜ್ಞೇಯಂ ಅವ್ಯಕ್ತಂ ಅಚಲಂ ಧ್ರುವಂ ಇಂದ್ರಿಯೈಃ ಇಂದ್ರಿಯಾರ್ಥೈಶ್ಚ ಸರ್ವಭೂತೈಃ ಚ ವರ್ಜಿತಂ ಸ ಹ್ಯಂತರಾತ್ಮ ಭೂತಾನಾಂ ಕ್ಷೇತ್ರಜ್ಞಃ ಚ ಇತಿ ಕಥ್ಯತೆ. ಇದು ಮಹಾಭಾರತದಲ್ಲಿ ಬರುವಂತಹ ಒಂದು ಮಾತು. ಇದೇ ವಿಚಾರವನ್ನ ಕ್ಷೇತ್ರಜ್ಞನ ವಿಚಾರದಲ್ಲಿ ಹೇಳುವಂತಹದ್ದು. ಮುಂದಿನ ಶ್ಲೋಕವನ್ನ ನೋಡೋಣ. ಇದರಲ್ಲಿ ಆ ತತ್ವಗಳನ್ನ ಒಂದೊಂದಾಗಿ ತೆಗೆದುಕೊಂಡಿದ್ದಾನೆ ವಿವರಿಸೋದಕ್ಕೆ. ಮಹಾಭೂತಾನ್ ಅಹಂಕಾರ 5ನೇ ಶ್ಲೋಕ. ಬುದ್ಧಿ ಅವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂ ಚ ಪಂಚ ಚ ಇಂದ್ರಿಯ ಗೋಚರಾಃ. ಈ ಶ್ಲೋಕ ಒಂದು ರೀತಿಯ ಕಾರಿಕೆಯ ಹಾಗೆ. ಇದಕ್ಕೂ ನಾನು ಹಿಂದೆ ತಿಳಿಸಿದಂತಹ ಒಂದು ಸಾಂಖ್ಯ ಕಾರಿಕೆಯ ಒಂದು ಆರ್ಯಾವೃತ್ತದ ಕಾರಿಕೆಗೂ ಅಂಥ ಭಿನ್ನತೆ ಇಲ್ಲ. ದಯವಿಟ್ಟು ನೋಡಿ, ಇಲ್ಲಿ ಮಹಾಭೂತಾನಿ ಅಹಂಕಾರ ಬುದ್ಧಿ ಅವ್ಯಕ್ತಮೇವ ಚ. ಮಹಾಭೂತಾನಿ 5 ಸೂಕ್ಷ್ಮ ತನ್ಮಾತ್ರಗಳು, ಅಹಂಕಾರ ಬುದ್ಧಿ ಅವ್ಯಕ್ತಂ ಏವ ಚ.
ಇಂದ್ರಿಯಾಣಿ ದಶ ಏಕಂಚ 10 ಇಂದ್ರಿಯಗಳು, ಮನಸ್ಸು 11, ದಶ ಏಕಂಚ ಪಂಚಚ ಇಂದ್ರಿಯ ಗೋಚರ. ಇಂದ್ರಿಯಗಳಿಗೆ ಯಾವುದು ಸುಲಭವಾಗಿ ಗೋಚರವಾಗುತ್ತವೆಯೋ ಅಂತಹ 5. ಇದರ ವಿವರಣೆಗಳನ್ನ ಸ್ವಲ್ಪ ನೋಡೋಣ. ಮಹಾಭೂತಾನಿ, ಇಲ್ಲಿ ಭೂಮಿ ರಾಪೋ ನಲೋ ವಾಯು ಖಂ, ಈ 5. ಭೂಮಿ ಆಪಃ ಅನಲಃ ವಾಯು ಖಂ. ಅಹಂಕಾರ, ನಾವು ಈಗಾಗಲೇ ಅದರ ಬಗ್ಗೆ ಅನೇಕ ಬಾರಿ ನೋಡಿದ್ದೀವಿ. ಇದು ಪಂಚ ತನ್ಮಾತ್ರಗಳಿಗೂ ಮನಸ್ಸಿಗೂ ಮತ್ತು ಎಲ್ಲ ಇಂದ್ರಿಯಗಳಿಗೂ ಕಾರಣವಾಗಿರುವಂತಹ ಒಂದು ಪದಾರ್ಥ ಅಹಂಕಾರ. ಇದರಿಂದ ಇದು ಪ್ರಕೃತಿಯಿಂದ ಹುಟ್ಟುತ್ತೆ. ಇದರಿಂದ ಹುಟ್ಟುವಂಥದ್ದು ಪಂಚ ತನ್ಮಾತ್ರಗಳು, ಮನಸ್ಸು ಹಾಗೂ ಎಲ್ಲ ಇಂದ್ರಿಯಗಳು, ಅವುಗಳಿಗೆ ಕಾರಣವಾಗುವಂಥದ್ದು ಅಹಂಕಾರ. ಇದು ಮಹತ್ತತ್ವದ ಕಾರ್ಯ. ಅಂದ್ರೆ ಮಹತ್ ಅಂತ ನಾವು ಯಾವ್ದನ್ನ ಕರಿತೀವಿ, ಬುದ್ಧಿ ಅಂತ, ಅದರಿಂದ ಉಂಟಾಗುವಂಥದ್ದು. ಇದನ್ನ ಅಹಂಭಾವ ಅಂತಲೂ ಕೂಡ ಕರೀತಾರೆ. ಮನೋಬುದ್ಧಿ ಅಹಂಕಾರ ಚಿತ್ತಂ ಕರ್ಣಮಾಂತರಂ. ಈ ಮಾತನ್ನ ಕೂಡ ನಾವು ಅನೇಕ ಬಾರಿ ಕಾಣ್ತೀವಿ. ಅಂದ್ರೆ ಒಟ್ಟು ಮಹಾಭೂತಾನಿ ಅಂತಂದ್ರೆ ಭೂಮಿ ರಾಪೋ ನಲೋ ವಾಯು ಖಂ, ಅವುಗಳ ಸೂಕ್ಷ್ಮ ಸ್ವರೂಪ ಅಹಂಕಾರ 6. 7ನೇದು ಬುದ್ಧಿ. ಇದು ನಿಶ್ಚಯಾತ್ಮಕ ಬುದ್ಧಿ. ಇದರ ಬಗ್ಗೆ ಕೂಡ ನಾವು ಅನೇಕ ಬಾರಿ ಹಿಂದೆ ತಿಳ್ಕೊಂಡಿದ್ದೀವಿ. ಇಂದ್ರಿಯಾಣಿ ದಶ ಏಕಂಚ, 10 ಇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು. ಮತ್ತೆ 5 ಇಂದ್ರಿಯ ಗೋಚರ. ಇಂದ್ರಿಯಗಳಿಗೆ ಯಾವುದು ಗೋಚರವಾಗುತ್ತೋ ಅಂತಹದ್ದು. ಈ 5 ಕೂಡ ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ. ಇವು ಜ್ಞಾನೇಂದ್ರಿಯಗಳಿಗೆ ಗೋಚರವಾಗುವಂತಹ ಪದಾರ್ಥಗಳು. ಈಗ ಒಟ್ಟು ಎಷ್ಟಾಯ್ತು ನೋಡಿ. ಮಹಾಭೂತ 5, ಮಹಾಭೂತಾನಿ. ಅಹಂಕಾರ 1, 5, 1, 6. ಬುದ್ಧಿ 7, ಅವ್ಯಕ್ತ 8, ಇಂದ್ರಿಯಾಣಿ 10, 18. ಮತ್ತೆ ಏಕ ಅಂದ್ರೆ ಮನಸ್ಸು 19, ಇಂದ್ರಿಯ ಗೋಚರ 5, 19, 5, 24. ಈ 24 ತತ್ವಗಳಿಂದ ಈ ಇಡೀ ಪ್ರಪಂಚ ಸೃಷ್ಟಿಯಾಗಿದೆ. ಇದನ್ನ ಬಿಟ್ಟು ಬೇರೆ ಏನೂ ಇಲ್ಲ. ನಮ್ಮ ದೇಹಗಳಿಗೂ ಕೂಡ ಕಾರಣವಾದದ್ದು ಈ 24 ತತ್ವಗಳು. ಅಂದ್ರೆ ಕ್ಷೇತ್ರಜ್ಞನಿಲ್ಲದ ಬರಿಯ ಕ್ಷೇತ್ರಕ್ಕೆ ಕಾರಣವಾದದ್ದು ಈ 24 ಪದಾರ್ಥಗಳಿಂದ ಕೂಡಿರುವಂತಹ. ಈ 24 ಪದಾರ್ಥಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಮ್ಮ ದೇಹವನ್ನ, ಅಂದ್ರೆ ಪ್ರಾಕೃತಿಕ ದೇಹವನ್ನ ಅರ್ಥ ಮಾಡಿಕೊಂಡ ಹಾಗೆ. ಆ ಪರಮಾತ್ಮನನ್ನ, ಜ್ಞೇಯವನ್ನ, ಅದನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಮುಂದೆ ಹೇಳ್ತಾನೆ ಕೃಷ್ಣ ಪರಮಾತ್ಮ ಒಂದು ಸುಂದರ ವಿಧಾನವನ್ನ. ಅದನ್ನ ಹೇಗೆ ತಿಳ್ಕೋಬಹುದು ಅಂತಂದ್ರೆ ಅದನ್ನ ಜ್ಞಾನದ ಮೂಲಕ ತಿಳ್ಕೋಬಹುದು. ಆ ಜ್ಞಾನವನ್ನ ನಾವು ಪಡಿಬೇಕಾದ್ರೆ ಯಾವ್ಯಾವ ಮೆಟ್ಟಿಲುಗಳನ್ನ ಹತ್ತಬೇಕು ಅಂತ ಅನ್ನೋದನ್ನ ಮುಂದೆ ತೋರಿಸ್ಕೊಡ್ತಾನೆ. ಈ ಕಾರ್ಯಕ್ಕೆ ಅರ್ಥ ಆಯ್ತಾ? ಯಾಕೆಂದ್ರೆ ಇದು ಸ್ವಲ್ಪ ಕ್ಲಿಷ್ಟಕರವಾದದ್ದು. ಆ ಸಾಂಖ್ಯ ಕಾರ್ಯಕ್ಕೆ ಯಾವುದನ್ನ ನಾನು ಉದಾಹರಿಸಿದ್ದ ಮೂಲ ಪ್ರಕೃತಿ ಅವಿಕೃತಿ ಮಹದಾದ್ಯ ಪ್ರಕೃತಿ ವಿಕೃತಯ ಸಪ್ತ ಷೋಡಶಕಸ್ತು ವಿಕಾರ ನ ಪ್ರಕೃತಿ ನ ವಿಕೃತಿ ಪುರುಷ. ಇಡೀ ತತ್ವಗಳನ್ನ 25 ತತ್ವಗಳನ್ನ 4 ವಿಭಾಗಗಳನ್ನಾಗಿ ಈ ಸಾಂಖ್ಯ ಕಾರಿಕೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ ಈಶ್ವರ ಕೃಷ್ಣ ಮಹಾಮುನಿಗಳು. ಅವರು ಕಪಿಲ ಮಹಾಮುನಿಗಳ ವಿಚಾರಗಳನ್ನ ಕ್ರೋಢೀಕರಿಸಿದ್ದಾರೆ. ಮೊದಲದು ಮೂಲ ಪ್ರಕೃತಿ, ಪ್ರಕೃತಿ ಅಂತ ಅನ್ನೋದು. ಇದು ಅವಿಕೃತಿ, ಯಾವುದರ ವಿಕಾರವೂ ಅಲ್ಲ, ಸ್ವತಂತ್ರವಾದದ್ದು, ಪ್ರೈಮಾರ್ಡಿಯಲ್ ನೇಚರ್. ಎರಡನೆಯದು ಮಹದಾದ್ಯ ಪ್ರಕೃತಿ ವಿಕೃತಯ ಸಪ್ತ, 7 ಪದಾರ್ಥಗಳು.
ಇವು ಪ್ರಕೃತಿಯೂ ಹೌದು, ವಿಕೃತಿಯೂ ಹೌದು. ಪ್ರಕೃತಿ ಯಾಕೆ ಅಂತಂದ್ರೆ ಇದರಿಂದ ಉಳಿದ ಬೇರೆ ವಿಚಾರಗಳು ಹೊರಕ್ಕೆ ಬರುತ್ತವೆ. ಇವು ವಿಕೃತಿಯೂ ಹೌದು, ಯಾಕೆ ಅಂತಂದ್ರೆ ಪ್ರಕೃತಿಯಿಂದ ಬಂದಂತಹ ಪದಾರ್ಥಗಳಿವು, ತತ್ವಗಳು. ಮಹತ್ ಇತ್ಯಾದಯ ಪ್ರಕೃತಿ ವಿಕೃತಯ. ಯಾವ್ಯಾವುದವು? ಪ್ರಕೃತಿ ವಿಕೃತಯ ಸಪ್ತ. ಮಹತ್ತತ್ವ ಅಂದ್ರೆ ಬುದ್ಧಿ ಮತ್ತು ಅಹಂಕಾರ ಮತ್ತು ಪಂಚ ತನ್ಮಾತ್ರಗಳು. ಪಂಚ ತನ್ಮಾತ್ರಗಳು ಅಂತಂದ್ರೆ ಶಬ್ದ, ಸ್ಪರ್ಶ, ರೂಪರಸ, ಗಂಧ. ಆ ಐದಕ್ಕೂ ಹಾಗೂ ಅಹಂಕಾರ ಮತ್ತು ಮಹತ್ತತ್ವ, ಈ ಏಳಕ್ಕೂ ಕೂಡ ಕಾರಣ ಪ್ರಕೃತಿ. ಮತ್ತೆ ಇವುಗಳಿಂದ ಬೇರೆ ಉಂಟಾಗುತ್ತವೆ, ಪಂಚಭೂತಗಳು ಇತ್ಯಾದಿ ಉತ್ಪನ್ನವಾಗುತ್ತವೆ. ಆದ್ದರಿಂದ ಇವು ಪ್ರಕೃತಿಯೂ ಹೌದು, ವಿಕೃತಿಯೂ ಹೌದು. ಮೂರನೇದು ಷೋಡಶಕಸ್ತು ವಿಕಾರ. ಈ 16 ಬೇರೆ ಪದಾರ್ಥಗಳಿಂದ ಉತ್ಪನ್ನವಾದವು. ಅಂದ್ರೆ ಇವು ಸ್ವತಂತ್ರವಲ್ಲ, ಬೇರೆಯುವುದರಿಂದ ಉತ್ಪನ್ನವಾದ ತತ್ವಗಳಾದ್ದರಿಂದ ಇವಕ್ಕೆ ವಿಕಾರ ಅಂತ ಕರೀತಾರೆ, ಅಂದರೆ ವಿಕೃತಿ ಅಂತ ಕರೀತಾರೆ. ಅದು ಯಾವ್ಯಾವ್ದು? 16 ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು ಮತ್ತು ಪಂಚಮಹಾಭೂತಗಳು. 15 + 1 16. ಈ 16 ಕೇವಲ ವಿಕಾರಗಳು, ಬೇರೆಯುವುದರಿಂದ ಉತ್ಪನ್ನವಾದದ್ದು. ಆದ್ದರಿಂದ ಇವು ಕೇವಲ ವಿಕೃತಿಗಳು ಅಂತ ಅನ್ನಿಸಿಕೊಳ್ಳುತ್ತವೆ. ಮತ್ತೆ 25ನೆಯ ಪದಾರ್ಥ ಪುರುಷ ನ ಪ್ರಕೃತಿ ನ ವಿಕೃತಿ. ಈತ ಪ್ರಕೃತಿಯೂ ಅಲ್ಲ, ವಿಕೃತಿಯೂ ಅಲ್ಲ. ಆದ್ದರಿಂದ ಸ್ವತಂತ್ರನಾದಂತಹ ಒಂದು ತತ್ವ ಪುರುಷ ತತ್ವ. ಈ 25 ತತ್ವಗಳಲ್ಲಿ ಪುರುಷನನ್ನ ಪಕ್ಕಕ್ಕಿಟ್ರೆ ಉಳಿದ 24 ತತ್ವಗಳು ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಪ್ರತಿಪಾದಿಸಿರುವಂತಹ ಕ್ಷೇತ್ರದ ತತ್ವಗಳು. ದಯವಿಟ್ಟು ಈ 5ನೇ ಶ್ಲೋಕ ನೋಡಿ, ಈಗ ಸ್ವಲ್ಪ ಹೆಚ್ಚು ಕ್ಲಾರಿಟಿ ಸಿಗುತ್ತೆ ನಮಗೆ. ಮಹಾಭೂತಾನಿ ಅಹಂಕಾರ ಬುದ್ಧಿ ಅವ್ಯಕ್ತಮೇವ ಚ ಇಂದ್ರಿಯಾಣಿ ದಶ ಏಕಂ ಚ ಪಂಚ ಚ ಇಂದ್ರಿಯ ಗೋಚರ. ಈ 24 ತತ್ವಗಳು ಇಲ್ಲೂ ಕೂಡ ಹೇಳಲ್ಪಟ್ಟಿವೆ. ಆ 24 ತತ್ವಗಳು ಸಾಂಖ್ಯ ಸಮ್ಮತವಾದಂತಹ ಪುರುಷ ರಹಿತವಾದ 24 ತತ್ವಗಳಿಗೆ ಸಮಾನವಾಗುತ್ತೆ. ಈ 24 ತತ್ವಗಳೇ ಕ್ಷೇತ್ರ ಅಂತ ಅನ್ನಿಸಿಕೊಳ್ಳುತ್ತೆ. ಇದನ್ನು ಬಿಟ್ಟು 7 ವಿಚಾರಗಳನ್ನ, ಅಂದ್ರೆ ಮನಸ್ಸಿನಲ್ಲಿ ಉದ್ಭವವಾಗಬಹುದಾದಂತಹ ಭಾವನೆಗಳನ್ನ ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಅದನ್ನ ಈ 6ನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ವಿವೇಚಿಸ್ತಾನೆ. ಈ ಕ್ಷೇತ್ರವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ 24 ಮತ್ತು ಈ 7 ಒಟ್ಟು 31 ವಿಚಾರಗಳು ನಮಗೆ ಸಹಾಯ ಮಾಡುತ್ತವೆ. 24 ತತ್ವಗಳನ್ನ ಈಗ ನಾವು ಸಾಂಖ್ಯದ ಕಾರಿಕೆಯ ಜೊತೆಯಲ್ಲಿ ಅಧ್ಯಯನ ಮಾಡಿದ್ದೇವೆ. ಈಗ ಈ 7 ವಿಚಾರಗಳನ್ನ ತಿಳ್ಕೊಳ್ಳೋಣ. ಇಚ್ಛಾ ದ್ವೇಷ, ಸುಖಂ ದುಃಖಂ, ಸಂಘಾತಶ್ಚೇತನಾ ಧೃತಿ, ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ. ಈಗ ನಾವು ಹೇಳ್ತಾ ಇರುವಂತಹ 7 ವಿಚಾರಗಳು ಇವು ವಿಕಾರಗಳೇ. ಇವು ಮನಸ್ಸಿನಲ್ಲಿ, ಅಂತಃಕರಣದಲ್ಲಿ ಉಂಟಾಗುವಂತಹ ಭಾವ ವಿಶೇಷಗಳು. ಇದನ್ನ ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಆ ಕ್ಷೇತ್ರದ ಸಂಪೂರ್ಣ ಪರಿಚಯ ಉಂಟಾಗುತ್ತೆ. ಆ ಕ್ಷೇತ್ರ 24 ತತ್ವಗಳಿಂದ ಕೂಡಿದೆ. ಈ 24 ತತ್ವಗಳು ಸಾಂಖ್ಯ ಶಾಸ್ತ್ರದ ಯಾವ ಒಂದು ತತ್ವಗಳು ಇದೆಯೋ ಅವಕ್ಕೆ ಸಮಾನಾಂತರವಾಗಿರುವಂತಹ, ಸಮನಾಗಿರುವಂತಹ ತತ್ವಗಳು. ಆ 24 ತತ್ವಗಳ ಜೊತೆಗೆ ಇಚ್ಛಾ, ದ್ವೇಷ, ಸುಖಂ, ದುಃಖಂ, ಸಂಘಾತ, ಚೇತನ, ಧೃತಿ, ಈ 7 ವಿಚಾರಗಳು. ಇಚ್ಛಾ ಅಪೇಕ್ಷೆ,
ಅಭಿಲಾಷೆ ಅಥವಾ ಬೈಕ್ ಅಂತ ಹೇಳ್ಬೋದು. ಮನುಷ್ಯ ಹಿಂದೆ ತನ್ನ ಅನುಭವಕ್ಕೆ ಯಾವುದೋ ಒಂದು ವಿಚಾರವನ್ನ ತೆಗೆದುಕೊಂಡಿದ್ದಾನೆ. ಯಾವುದೇ ಒಂದು ಸಿಹಿ ಪದಾರ್ಥ ತಿಂದಾಗ ಅವನ ಮನಸ್ಸಿಗೆ ಸಂತೋಷವಾಗಿರುತ್ತೆ. ಆದ್ರಿಂದ ಇನ್ನೊಮ್ಮೆ ಆ ಪದಾರ್ಥವನ್ನ ಕಂಡಾಗ ಅದನ್ನ ತಿನ್ನಬೇಕು ಅಂತ ಅವನಲ್ಲಿ ಆಸೆ ಆಗತ್ತೆ. ಯಾಕೆ ಅಂತಂದ್ರೆ ಹಿಂದೆ ಅವನ ಮನಸ್ಸಿಗೆ ಅದನ್ನು ತಿಂದಾಗ ಹಿತವಾಗಿದೆ, ಅದರಿಂದ ಸಂತುಷ್ಟನಾಗಿದ್ದಾನೆ. ಅದನ್ನ ಇಚ್ಛಾ ಅಂತ ಕರೀತಾರೆ. ಆಸೆ, ಅಪೇಕ್ಷೆ, ಅಭಿಲಾಷೆ. ಯಾಕೆಂತಂದ್ರೆ ಅದನ್ನ ಪಡೆದುಕೊಳ್ಳೋದಕ್ಕೆ ಅವನಿಗೆ ಆಸಕ್ತಿ ಇದೆ. ಹಿಂದೆ ಅವನ ಅನುಭವ ಅದರ ಬಗ್ಗೆ ತುಂಬಾ ಪಾಸಿಟಿವ್ ಆಗಿತ್ತು. ಆದ್ರಿಂದ ಈ ಇಚ್ಛೆ ಅಂತಃಕರಣದ ಒಂದು ವಿಕಾರ. ಮನಸ್ಸು ಅಥವಾ ಬುದ್ಧಿ ಅಥವಾ ಅಹಂಕಾರ ಅದರ ಒಂದು ವಿಕಾರ ಈ ಇಚ್ಛೆ ಅಂತ. ಈ 7 ವಿಚಾರಗಳು ನಾವು ಯಾವ್ದನ್ನ ಈಗ ಈ 6ನೇ ಶ್ಲೋಕದಲ್ಲಿ ಕಾಣ್ತಾ ಇದ್ದೀವಿ, ಆ ಪ್ರತಿಯೊಂದು ಕೂಡ ಅಂತಃಕರಣದಲ್ಲಿ ಕಾಣುವಂತಹ ವಿಚಾರಗಳು. ಇದಕ್ಕೂ ನಾವು ಸ್ವಲ್ಪ ಮೊದಲು ವಿವರಿಸಿದಂತಹ ಆ 24 ತತ್ವಗಳಿಗೂ ಭೇದ ಇದೆ. ಆ 24 ತತ್ವಗಳು ಮತ್ತೆ ಈ 7 ಮನಸ್ಸಿನ ಸ್ಥಿತಿಗಳು, ಇವನ್ನ ಒಟ್ಟಾಗಿ ನಾವು ಕಂಡಾಗ ಇದಕ್ಕೆ ಕ್ಷೇತ್ರ ಅಂತ ಕರೀಬೇಕಾಗತ್ತೆ. ಕ್ಷೇತ್ರವನ್ನ ಅರ್ಥ ಮಾಡಿಕೊಳ್ಳಬೇಕು ಅಂತಂದ್ರೆ ಆ 24 ತತ್ವಗಳನ್ನ, ಈ 7 ಭಾವಗಳನ್ನ, ವಿಕಾರಗಳನ್ನ ಸರಿಯಾಗಿ ಅರ್ಥೈಸ್ಕೊಳ್ಳಬೇಕು. ಈ 2ನೇದು ಸುಖ, ದ್ವೇಷ. ಈ ದ್ವೇಷ ಅಂತಂದ್ರೆ ಯಾವುದು ನಮಗೆ ಇಷ್ಟವಾದದ್ದು ಸಿಗೋದಿಲ್ಲವೋ ಅಥವಾ ಯಾವುದರಿಂದ ನಮಗೆ ಕಷ್ಟವಾಗಿದೆಯೋ ಅದನ್ನ ನಾವು ದ್ವೇಷಿಸೋದಕ್ಕೆ ಪ್ರಾರಂಭ ಮಾಡ್ತೀವಿ. ಅದರಿಂದ ನಾವು ತುಂಬಾ ಕೆಲವು ಸಲ ಮನಸ್ಸನ್ನ ಕೆಡಿಸ್ಕೊಳ್ತೀವಿ. ಈ ದುಃಖಕ್ಕೆ ಕಾರಣವಾದದ್ದನ್ನ ವಿರೋಧಿಸೋದಕ್ಕೆ ಪ್ರಯತ್ನ ಪಟ್ಟಾಗ ದ್ವೇಷ ನಮ್ಮ ಮನಸ್ಸಿನಲ್ಲಿ ಉಂಟಾಗುತ್ತೆ. ಇಚ್ಛಾ, ದ್ವೇಷ. 3ನೇದು ಸುಖ. ನಮಗೆ ಯಾವುದು ಬೇಕೋ ಅದು ಸಿಕ್ಕಾಗ ಉಂಟಾಗೋ ಅನುಭವ, ಮತ್ತೆ ಬೇಡವಾದದ್ದು ದೂರ ಆದಾಗ ನಮ್ಮ ಮನಸ್ಸಿನಲ್ಲಿ ಉಂಟಾಗುವಂತಹ ಅನುಭವ, ಇದಕ್ಕೆ ಸುಖ ಅಂತ ಹೆಸರು. ಸುಖ ಅಂತಂದ್ರೆ ಬೇಕಾದ್ದು ಸಿಕ್ಕದಾಗ, ಬೇಡದೆ ಇರೋದು ದೂರವಾದಾಗ ಯಾವ ಭಾವನೆ ಮನಸ್ಸಿನಲ್ಲಿ ಉಂಟಾಗುತ್ತೆ ಅದು. ಈ ದುಃಖ ಅಂತ ಅನ್ನೋದು ಬೇಕನ್ಸೋದು ಸಿಕ್ಕದೇ ಇದ್ದಾಗ, ಬೇಡದೆ ಇರೋದು ನಮಗೆ ಒದಗಿ ಬಂದಾಗ ದುಃಖ ಆಗುತ್ತೆ. ಈ ಸುಖ ದುಃಖ 2 ಕೂಡ ಒಂದೇ ನಾಣ್ಯದ 2 ಮುಖಗಳಿದ್ದಾವೆ. ಸಂಘಾತ, ನಮ್ಮ ದೇಹ ಮತ್ತು ಇಂದ್ರಿಯಗಳು ಒಟ್ಟಿಗೆ ಯಾವಾಗ ಕೆಲಸ ಮಾಡುತ್ತವೆ, ಆ ಇಡೀ ಒಂದು ಸಿಸ್ಟಮ್ ಏನಿದೆ ಅದಕ್ಕೆ ಸಂಘಾತ ಅಂತ ಕರಿತೀವಿ. ಆ ಗುಂಪು ಒಟ್ಟಾಗಿ ಸೇರಿ ಕೆಲಸ ಮಾಡುತ್ತಲ್ಲ, ಅದನ್ನ ಸಂಘಾತ ಅಂತ ಕರಿತೀವಿ. ಕಣ್ಣು ಯಾವುದೋ ವಸ್ತುವನ್ನ ನೋಡುತ್ತೆ, ಅದು ತಕ್ಷಣ ಮೆದುಳಿಗೆ, ಮನಸ್ಸಿಗೆ ಒಂದು ಸಂದೇಶವನ್ನ ಕಳಿಸುತ್ತೆ. ಮನಸ್ಸು ಮತ್ತೆ ಆ ಕಣ್ಣಿನ ದೃಷ್ಟಿ 2 ಒಂದೇ ಕಡೆ ಬಿದ್ದಾಗ ಆ ಒಂದು ದೃಶ್ಯದ ಅನುಭವ ನಮ್ಗಾಗುತ್ತೆ. ನಾವು ಅನೇಕ ಸಲ ನೋಡ್ತಾ ಇರ್ಬೋದು, ಆದ್ರೆ ಮನಸ್ಸಲ್ಲಿ ಇಲ್ಲದೆ ಇದ್ರೆ ಆ ದೃಶ್ಯ ನಮ್ಮ ಕಣ್ಣಲ್ಲಿ ಸರಿಯಾಗಿ ನಮ್ಗೆ ಕಾಣೋದಿಲ್ಲ. ಆ ಮಾತನ್ನ ಇಲ್ಲಿ ಸಂಘಾತ ಅಂತ ಪದ ತೋರಿಸ್ಕೊಡ್ತಾ ಇದೆ. ಅಂದ್ರೆ ದೇಹ ಮತ್ತು ಇಂದ್ರಿಯಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಯಾವ ಒಂದು ಅನುಭವ ನಮಗಾಗುತ್ತೆ ಅದಕ್ಕೆ ಸಂಘಾತ ಅಂತ ಕರೀತೀವಿ. ಚೇತನ, ಚೇತನ ಅಂತಂದ್ರೆ ಚಿತ್ತ. ಇದು ಕೂಡ ಅಂತಃಕರಣದಲ್ಲಿರುವಂತಹ ಒಂದು ಜ್ಞಾಪಕ ಶಕ್ತಿ. ಇದರ ಮೂಲಕ ಮನುಷ್ಯ ಸುಖ ದುಃಖ ಎಲ್ಲ ಪದಾರ್ಥಗಳ ಅನುಭವಗಳನ್ನ ಕೂಡ ಅವನು ತನ್ನದಾಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಈ ಚೇತನ ಅಂತ ಅನ್ನೋದು ಚೈತನ್ಯ, ಅದರ ರೂಪ ಕೂಡ ತದ್ದಿತ. ಇದಕ್ಕೆ ಮುಖ್ಯವಾದಂತಹ ಒಂದು ಕಾರಣ ಅಂತಂದ್ರೆ ಜ್ಞಾಪಕ ಶಕ್ತಿ. ನಾವು ನಮ್ಮ ಮನಸ್ಸಿನಲ್ಲಿ ಅನೇಕ ಚಿತ್ರಗಳನ್ನ ರಿಟೈನ್ ಮಾಡ್ಕೊಂಡಿರ್ತೀವಿ. ಅವುಗಳೆಲ್ಲದರಿಂದ ಬರುವಂತಹ ಒಂದು ಭಾವನೆ ಈ ಚೇತನ ಅಂತ.
ಹಾಗೆಯೇ ಧೃತಿ ಅಂತ ಅನ್ನೋದು ಏಳನೇದು. ಧೃತಿ ಅಂತಂದ್ರೆ ಧೈರ್ಯ. ಸುಖ ದುಃಖ ಇತ್ಯಾದಿ ಪ್ರಸಂಗಗಳಲ್ಲಿ ಶರೀರ ಮತ್ತು ಇಂದ್ರಿಯಗಳು ಕದಲದೆ ಓಡಿ ಹೋಗದೆ ನಿಂತು ಅವುಗಳನ್ನ ಎದುರಿಸುವಂತಹ ಒಂದು ಚೈತನ್ಯ, ಅದಕ್ಕೆ ನಾವು ಧೃತಿ ಅಂತ ಕರಿತೀವಿ. ಈ ಏಳು ಕೂಡ ನಮಗೆ ತುಂಬಾ ಮುಖ್ಯವಾದಂತಹ ಭಾವನೆಗಳು. ಈ ಧೃತಿ ಅಂತ ಅನ್ನೋದಕ್ಕೆ ಒಂದು ಸುಂದರವಾದಂತಹ ಒಂದು ಡೆಫಿನೇಷನ್ ಇದೆ. ಲೋಭ ಶೋಕ ಭಯಾದಿ ಜನಿತ ಉಪಪ್ಲವ ನಿವಾರಣಕಾರಿಣಿ ಭೂತ ಚಿತ್ತವೃತ್ತಿ ವಿಶೇಷ ಧೃತಿ. ಈ ಧೃತಿ ಅಂತ ಅನ್ನೋದು ಒಂದು ಚಿತ್ತ ವೃತ್ತಿ, ಮನಸ್ಸಿನ ಭಾವನೆ, ಮನಸ್ಸಿನ ವರ್ತನೆ. ಲೋಭ ಶೋಕ ಭಯ ಇತ್ಯಾದಿ ಜನಿತ ಉಪಪ್ಲವ ನಿವಾರಣಕಾರಿಣಿ. ನಮ್ಮ ಮನಸ್ಸಿಗೆ ಲೋಭ ಶೋಕ ಭಯ ಇವುಗಳಿಂದ ಉಂಟಾದಂತಹ ಉಪಪ್ಲವವನ್ನ, ಶೋಭೆಯನ್ನ ಯಾವುದು ನಿವಾರಿಸುತ್ತದೆಯೋ ಅದಕ್ಕೆ ಧೃತಿ ಅಂತ ಕರೀತಾರೆ. ಪ್ರತಿಯೊಂದು ಪದಕ್ಕೂ ಕೂಡ ತುಂಬಾ ಸುಂದರವಾದಂತಹ ಒಂದು ವಿವರಣೆಗಳನ್ನ ಇಲ್ಲಿ ನಾವು ಕಾಣಬಹುದು. ಅಂಥ ಒಂದು ಮನಸ್ಸಿನ ಸ್ಥಿತಿ. ಈ ಏಳೂ ಕೂಡ ಸೇರಿ ಇಚ್ಛೆ, ದ್ವೇಷ, ಸುಖ, ದುಃಖ, ಸಂಘಾತ, ಚೇತನ, ಧೃತಿ. ಈ ಏಳು ಮನಸ್ಸಿನ ಚಿತ್ತ ವೃತ್ತಿಗಳು ಮತ್ತು ಹಿಂದೆ ಹೇಳಿದಂತಹ 24 ಪದಾರ್ಥಗಳು, ಈ 31 ಸೇರಿ ಇದಕ್ಕೆ ನಾವು ಕ್ಷೇತ್ರ ಅಂತ ಕರಿತೀವಿ. ಪ್ರತಿಯೊಂದು ಪದ ಕೂಡ ಇಲ್ಲಿ ಈ ಎರಡೂ ಶ್ಲೋಕಗಳಲ್ಲಿ ತುಂಬಾ ಮುಖ್ಯವಾದದ್ದು. ಯಾಕೆಂತಂದ್ರೆ ಅದರಲ್ಲಿ ಯಾವುದನ್ನೇ ನಾವು ಅರ್ಥ ಮಾಡಿಕೊಳ್ಳೋದ ಬಿಟ್ರೆ ಮುಂದೆ ಹೋಗ್ತಾ ಹೋಗ್ತಾ ಕಷ್ಟವಾಗ್ತಾ ಹೋಗುತ್ತೆ. ಏತತ್ ಕ್ಷೇತ್ರಂ ಸಮಾಸೇನ, ತುಂಬಾ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಇದಕ್ಕೆ ಕ್ಷೇತ್ರ ಅಂತ ಕರೀತಾರೆ. ಇದನ್ನ ಸವಿಕಾರಂ, ಅವುಗಳ ಉತ್ಪನ್ನಗಳ ಮೂಲಕ ಯಾವುದರಿಂದ ಉಂಟಾಗಿದೆಯೋ ಆ ವಿಕಾರಗಳನ್ನ ವಿಕೃತಿಗಳನ್ನ ಕೂಡ ಸೇರಿಸಿ ಉದಾಹೃತಂ ಇಲ್ಲಿ ಹೇಳಲ್ಪಟ್ಟಿದೆ. ಅಂದ್ರೆ ಇಲ್ಲಿ ಕೃಷ್ಣ ಬಳಸುವ ಭಾಷೆ ತುಂಬಾ ಕ್ಲಿಷ್ಟಕರವಾದದ್ದು. ತತ್ವಜ್ಞಾನವನ್ನ ಬೋಧಿಸುವಾಗ ಹೇಗೆ ತುಂಬಾ ಸಂಕ್ಷಿಪ್ತವಾಗಿ ಸಾರಭೂತವಾಗಿ ಭಾಷೆಯನ್ನ ಬಳಸಬೇಕೋ ಆ ರೀತಿಯಲ್ಲಿ ಬಳಸಿದ್ದಾನೆ ಕೃಷ್ಣ ಪರಮಾತ್ಮ. ಮನಸ್ಸಿನಲ್ಲಿ ಇವುಗಳನ್ನ ಅಚ್ಚೊತ್ತಿದ ಹಾಗೆ ಸೆರೆ ಹಿಡಿದುಕೊಳ್ಳೋದಿಕ್ಕೆ ಸುಲಭ, ಆದರೆ ಅರ್ಥ ಗ್ರಹಣ ಮಾಡುವಾಗ ವಿವರಣೆಯನ್ನು ಅಪೇಕ್ಷಿಸಿ. 5, 6 2 ಶ್ಲೋಕಗಳನ್ನ ಮತ್ತೊಂದ್ಸಲ ನೋಡಿ ಅರ್ಥ ಮಾಡಿಕೊಳ್ಳೋಣ. ಮಹಾಭೂತಾನ್ಯಹಂಕಾರ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂ ಚ ಪಂಚಚ ಇಂದ್ರಿಯ ಗೋಚರಾಃ. ಇವು 24 ತತ್ವಗಳನ್ನು ಸೂಚಿಸುವಂತಹ ತುಂಬಾ ಮುಖ್ಯವಾದ ಶ್ಲೋಕ. ಮತ್ತೆ 7 ಭಾವಗಳು, ಮನಸ್ಸಿನ ಚಿತ್ತ ವಿಕಾರಗಳು. ಚಿತ್ತ ವಿಕಾರ ಅಂತ ಹೇಳೋದಕ್ಕೆ ಬೇಡದೇ ಇದ್ರೆ ಇದನ್ನ ಅಂತಃಕರಣದ ಒಂದು ಚಿತ್ತ ವೃತ್ತಿ ಅಂತ ಹೇಳಬಹುದು. ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಃ ಚೇತನ ಶ್ರುತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ. ಒಟ್ಟು 31 ತತ್ವಗಳನ್ನ ಈ ಕ್ಷೇತ್ರದ ಬಗ್ಗೆ ತುಂಬಾ ಸುಂದರವಾಗಿ ಇಲ್ಲಿ ಕೃಷ್ಣ ಪರಮಾತ್ಮ ವರ್ಣಿಸಿದ್ದಾರೆ. ಮುಂದೆ 4 ಶ್ಲೋಕಗಳಲ್ಲಿ ಜ್ಞಾನ ಅಂತಂದ್ರೆ ಏನು ಅನ್ನೋದನ್ನ ತುಂಬಾ ವಿವರವಾಗಿ ಹೇಳ್ಕೊಂಡಿದ್ದಾನೆ ಕೃಷ್ಣ ಪರಮಾತ್ಮ. 11ನೆಯ ಶ್ಲೋಕದ ತನಕ 7ರಿಂದ 11. ಒಟ್ಟು 20 ವಿಶೇಷಣಗಳನ್ನ ಉಪಯೋಗಿಸಿಕೊಂಡು ಈ ಶ್ಲೋಕಗಳಲ್ಲಿ 7, 8, 9, 10, 11 5 ಶ್ಲೋಕಗಳಲ್ಲಿ 20 ತತ್ವಗಳನ್ನ ಆ ಜ್ಞಾನದ ಬಗ್ಗೆ ತೋರಿಸ್ಕೊಡ್ತಾ ಇದೆ. ಹಿಂದೆ ಕೃಷ್ಣ ಪರಮಾತ್ಮ ಹೇಳಿದ್ದನ್ನ ನೋಡಿದ್ವಿ.
ಈ ಜ್ಞಾನ ಅಂತ ಅನ್ನೋದು ನಿಜವಾದ ಜ್ಞಾನ. ಈ ಜ್ಞಾನವನ್ನು ನಾವು ಮೈಗೂಡಿಸಿಕೊಂಡ್ರೆ ಆ ಪರಮಾತ್ಮ ತತ್ವವನ್ನ ಸಂಪೂರ್ಣವಾಗಿ ಆತ್ಮ ಸಾಕ್ಷಾತ್ಕಾರ ಮಾಡೋ ದೃಷ್ಟಿಯಿಂದ ಈ ಜ್ಞಾನ ನಮ್ಮಲ್ಲಿ ಆ ಸಂಚಲನವನ್ನು ಉಂಟು ಮಾಡುತ್ತೆ. ಅದು ನಮಗೆ ನಿಜವಾದ ಯಥಾರ್ಥ ಜ್ಞಾನವನ್ನ ಸಂಪಾದಿಸಿಕೊಡೋದಕ್ಕೆ ಶಕ್ತವಾಗುತ್ತೆ ಅನ್ನೋ ಮಾತನ್ನ ಹೇಳಿದ್ದ. ಆ ಜ್ಞಾನದ ಬಗ್ಗೆ ಈಗ ವಿವರಣೆ ಕೊಡ್ತಾ ಇದ್ದಾನೆ. 7ನೇ ಶ್ಲೋಕವನ್ನು ನೋಡಿ. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ. ಕೇವಲ 32 ಅಕ್ಷರ. 32 ಅಕ್ಷರಗಳಲ್ಲಿ 9 ಜ್ಞಾನದ ಬೇರೆ ಬೇರೆ ಮಜಲುಗಳನ್ನ ಕೃಷ್ಣ ಪರಮಾತ್ಮ ಇಲ್ಲಿ ನಮಗೆ ದರ್ಶನ ಮಾಡಿಕೊಡ್ತಾ ಇದ್ದಾರೆ. ಒಂದೊಂದು ಪದಕ್ಕೆ ನಾವು ವಿವರಣೆಗಳನ್ನ ಹುಡುಕ್ತಾ ಹೋಗ್ಬೇಕಾಗತ್ತೆ. ಅಮಾನಿತ್ವಂ, ಅಭಿಮಾನ ಇಲ್ಲದೆ ಇರುವಂತಹ ಒಂದು ಸ್ಥಿತಿ. ಅಮಾನಿತ್ವಂ. ಅಂಧಾಭಿಮಾನ. ಇಲ್ಲಿ ಅಭಿಮಾನ ಅಂತಂದ್ರೆ ಅಂಧಾಭಿಮಾನ ಅಂತ ಅರ್ಥ ಮಾಡ್ಕೋಬೇಕು. ಯಾಕೆಂತಂದ್ರೆ ಅಭಿಮಾನ ಇರೋದು ತಪ್ಪಲ್ಲ, ಸ್ವಾಭಿಮಾನ ಇರೋದು ತಪ್ಪಲ್ಲ. ಆದ್ರೆ ಅದು ಅತಿರೇಕಕ್ಕೆ ಹೋದಾಗ ಅದರಿಂದ ನಮ್ಮ ಜ್ಞಾನ ಅಭಿವೃದ್ಧಿ ಆಗೋದರ ಬದಲು ಕುಂಠಿತವಾಗುತ್ತೆ. ಆದ್ದರಿಂದ ಆತ ಹೇಳೋದಿಲ್ಲಿ ಅಮಾನಿತ್ವಂ. 2ನೇದು ಅದಂಭಿತ್ವಂ. ಢಂಬಾಚಾರಕ್ಕೆ ಮನಸ್ಸಿನಲ್ಲಿ ಎಡೆ ಕೊಡಬಾರದು. ಢಾಂಬಿಕತೆ ಬೇಡ. ಬೇರೆಯವರನ್ನ ನಾನು ಶ್ಲಾಘಿಸೋದಿಕ್ಕೆ ಅಥವಾ ಅವರ ಮನಸ್ಸಿನ ಮೇಲೆ ಉತ್ತಮ ಅಭಿಪ್ರಾಯವನ್ನ ಹೇರೋದಿಕ್ಕೋಸ್ಕರ ನಾನು ಯಾವ ಕೆಲಸವನ್ನ ಮಾಡಬಾರದು. ಢಂಬಾಚಾರ ಬೇಡ. ಬೇರೆಯವರ ಮನಸ್ಸನ್ನ ನಾನು ತುಷ್ಟೀಕರಿಸೋದಕ್ಕೋಸ್ಕರ ಯಾವ ಕೆಲಸವನ್ನು ಮಾಡೋದಿಲ್ಲ. ಅಹಿಂಸಾ ಕ್ಷಾಂತಿ ಆರ್ಜವಂ. ಆರ್ಜವ ಅಂತಂದ್ರೆ ರುಜುತಿ, ನೇರ ನಡುತು. ಕ್ಷಾಂತಿ ಆಚಾರ್ಯೋಪಾಸನ, ಆಚಾರ್ಯರ ಸೇವನೆ. ಶೌಚ, ಶುಚಿತ್ವ, ಅಂತರಂಗ ಶೌಚ, ಬಹಿರಂಗ ಶೌಚ. ಸ್ಥೈರ್ಯ ಮತ್ತು ಆತ್ಮವಿನಿಗ್ರಹ. ನಮ್ಮ ಮೇಲೆ ನಾವು ಸಾಧಿಸಿಕೊಳ್ಳಬೇಕಾದಂತಹ ಹತೋಟಿ. ತುಂಬಾ ಮುಖ್ಯವಾದಂತಹ ಗುಣಗಳು. ಇಲ್ಲಿ ಅಮಾನಿತ್ವಂ ಅಂತಂದ್ರೆ ಮಾನವಂತ ಪ್ರತಿಯೊಬ್ರು ಆಗಿರ್ಲೇಬೇಕು. ಆದರೆ ಅದು ಅತಿಶಯಕ್ಕೆ ಎಡೆ ಕೊಡಬಾರದು, ಅತಿಯಾಗದಿರುವಿಕೆ. ಅಭಿಮಾನ ದುರಭಿಮಾನವಾದಾಗ ಸಮಸ್ಯೆ ಎದುರಾಗುತ್ತೆ. ಅದನ್ನ ಇಲ್ಲಿ ಅಮಾನಿತ್ವಂ ಅನ್ನೋ ಪದದಿಂದ ಕೃಷ್ಣ ಪರಮಾತ್ಮ ಸೂಚಿಸಿದ್ದಾನೆ. 2ನೇದು ಅದಂಭಿತ್ವಂ. ದಾಂಭಿಕತ್ವ ಇಲ್ಲದೆ ಇರುವಂಥದ್ದು. ಪೂಜೆ, ತಪಸ್ಸು, ನಿತ್ಯ ನೈಮಿತ್ತಿಕ ಕರ್ಮಗಳು, ದಾನ, ಇವುಗಳನ್ನೆಲ್ಲ ಮಾಡೋದು ನಾವು ಆತ್ಮ ಸಂಸ್ಕಾರಕ್ಕೋಸ್ಕರ. ಆದ್ರೆ ಇವು ಯಾವುದೂ ಕೂಡ ಪ್ರದರ್ಶನಕ್ಕೋಸ್ಕರ ಆಗ್ಬಾರ್ದು, ಕಪಟತನದಿಂದ ಕೂಡಿರಬಾರ್ದು, ನೇರವಾಗಿರ್ಬೇಕು. ಇದು ಢಾಂಬಿಕತೆ ಅಂತ ಅನ್ನಿಸ್ಕೊಂಡು ಬಿಟ್ರೆ ಅದರಿಂದ ನಮ್ಗೆ ಪ್ರಯೋಜನ ಆಗೋದಿಲ್ಲ. ಬೇರೆಯವರ ಮನಸ್ಸನ್ನ ಸಂತೋಷ ಪಡಿಸುವ ಉದ್ದೇಶ ಬಿಟ್ಟು ಅದರ ಮೂಲ ಉದ್ದೇಶಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು. ಅದೇ ಅದಂಭಿತ್ವ. ಅಹಿಂಸಾ, ನಾವು ಇದನ್ನೆಲ್ಲ ಅನೇಕ ಬಾರಿ ನೋಡಿದ್ದೀವಿ. ಅಹಿಂಸಾ ಅಂತಂದ್ರೆ ನಮ್ಮ ಕೃತಿಯಿಂದಾಗ್ಲಿ ಮಾತಿನಿಂದಾಗ್ಲಿ ಬೇರೆಯವರಿಗೆ ಹಿಂಸೆಯಾಗಬಾರದು. ಪ್ರಾಣಿಗಳಿಗೂ ಕೂಡ ಎಲ್ಲರಲ್ಲಿಯೂ ಸಮಾನ ಭಾವದಿಂದ ನಾನು ಆ ವ್ಯಕ್ತಿ ಅಥವಾ ಪಶುವಾಗಿದ್ದರೆ ಈತ ಹೀಗೆ ಮಾಡಿದ್ರೆ ಏನಾಗ್ತಾ ಇತ್ತು ಅಂತ ಅನ್ನೋದನ್ನ ಪರಿಗಣಿಸಿ ಆ ಹಿಂಸೆಯಿಂದ ಮುಕ್ತನಾಗಿರೋದು ಅಹಿಂಸೆಯ ಮುಖ್ಯ ಲಕ್ಷಣ. ಹಾಗೆ ಶಾಂತಿ 4ನೇ ಮುಖ್ಯವಾದಂತಹ ಗುಣ
ಸಹನೆ, ಸೈರಣೆ, ತಾಳ್ಮೆ, ಅದಕ್ಕೆ ಕ್ಷಾಂತಿ ಅಂತ ಕರೀತಾರೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸ್ಬೇಕಾದ್ದೇನು ಅಂತಂದ್ರೆ, ನಮ್ಮಲ್ಲಿ ಶಕ್ತಿ ಇಲ್ಲದೆ ಇದ್ದಾಗ ನಾವು ತಾಳ್ಮೆಯಿಂದ ಇರ್ತೀವಿ. ನಮಗಿಂತ ಹೆಚ್ಚು ಬಲಶಾಲಿಗಳು ನಮ್ಮ ಬಗ್ಗೆ ತಪ್ಪು ಎಸಗಿದ್ರು ಕೂಡ ನಾವು ತಪ್ಪಿಗಿರ್ತೀವಿ ಬಹಳ ಸಲ. ಯಾಕೆಂತಂದ್ರೆ ಪ್ರತಿಭಟಿಸಿದ್ರೆ ಬಡವನ ಕೋಪ ದೌಡೆಗ್ ಮೂಲ ಅಂತ ಅನ್ನೋ ರೀತಿಯಲ್ಲಿ ನಾವು ಕಣ್ಕೋದಿಕ್ಕೆ ಹೋಗೋದಿಲ್ಲ. ಆದರೆ ಯಾವುದೇ ಒಂದು ಸಂದರ್ಭದಲ್ಲಿ ನಮಗಿಂತ ಬಲಹೀನರಾದವರ ಮೇಲೆ ನಮ್ಮ ದರ್ಪ ಹೆಚ್ಚು. ಅದು ಖಂಡಿತವಾಗಿಯೂ ಖಂಡನೀಯವಾದಂತಹ. ಇಲ್ಲಿ ಕ್ಷಾಂತಿ ಅಂತಂದ್ರೆ ಶಕ್ತಿ ಇದ್ರು ಇತರರಿಂದ ಏನಾದರೂ ಅಪಕಾರ ಆದರೆ ಪ್ರತೀಕಾರ ಮಾಡದೆ ಸೈರಣೆಯಿಂದ ಯಾರು ಅದನ್ನ ನುಂಗಿಕೊಳ್ತಾನೋ, ದಯಾಪೂರ್ವಕವಾಗಿ ಅದನ್ನ ಬಿಟ್ಟು ಬಿಡ್ತಾನೋ ಅಂತಹ ವ್ಯಕ್ತಿ ಕ್ಷಾಂತಿ ಇದೆ ಅಂತ ಹೇಳ್ತಾರೆ. ಸೈರಣೆ, ಸಹನೆ, ಅದನ್ನ ಮುಖ್ಯವಾಗಿ ಬೆಳೆಸ್ಕೋಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಶಾಂತಿ, ಆರ್ಜವನ್. ಆರ್ಜವ ಅಂತ ಅನ್ನೋ ಪದ ರುಜು ಅನ್ನೋದರಿಂದ ಬಂದಿದೆ. ರುಜು, ಆರ್ಜವ, ರುಜುತ, ಆರ್ಜವ. ಈ ಆರ್ಜವ ಅಂತಂದ್ರೆ ಪ್ರಾಮಾಣಿಕತೆ, ಸರಳತೆ, ನೇರವಾದಂತಹ ನಡವಳಿಕೆ. ರುಜು ಅಂತಂದ್ರೆ ಸ್ಟ್ರೈಟ್ ಅಂತ ಅರ್ಥ. ಅಂಕು ಡೊಂಕುಗಳಿಲ್ಲದಕ್ಕೆ ರುಜು ಅಂತ ಕರೀತಾರೆ. ರುಜು ಮಾರ್ಗ, ನೇರವಾದಂತಹ ಮಾರ್ಗ. ಆ ಒಂದು ಸ್ವಭಾವ, ಪ್ರಾಮಾಣಿಕತೆ, ವಂಚನೆ ಇಲ್ಲದೆ ಇರುವುದು, ಇದು ಕೂಡ ತುಂಬಾ ಮುಖ್ಯವಾದಂತಹ ಗುಣ. ಆಚಾರ್ಯೋಪಾಸನ. ನಾವು ನಮ್ಮ ಸಂಸ್ಕೃತಿಯಲ್ಲಿ ಆಚಾರ್ಯರಿಗೆ ಕೊಡುವಂತಹ ಒಂದು ಗೌರವ ಬೇರೆ ಯಾವ ಒಂದು ಸಂಸ್ಕೃತಿಯಲ್ಲೂ ನಾವು ಕಾಣೋದಿಲ್ಲ. ಆಚಾರ್ಯ ಅಂತಂದ್ರೆ ನಮಗೆ ವಿದ್ಯೆಯನ್ನ ಕಲಿಸಿದಂತಹ ವ್ಯಕ್ತಿ. ವೈದಿಕ ಸಂಸ್ಕೃತಿಯಲ್ಲಿ ಆಚಾರ್ಯ ಅಂತಂದ್ರೆ ಉಪನಯನ ಮಾಡಿ ಸಾಂಗವಾಗಿ ವೇದಾಧ್ಯಯನವನ್ನ ಮಾಡಿಸುವಂತವನಿಗೆ, ಮಂತ್ರೋಪದೇಶವನ್ನ ಮಾಡುವಂತವನಿಗೆ ಗುರು ಅಂತ ಕರೀತಾರೆ, ಆಚಾರ್ಯ ಅಂತ ಕರೀತಾರೆ. ಉಪನೀಯತೆ ಯಶ್ ಶಿಷ್ಯಂ ವೇದಂ ಅಧ್ಯಾಪಯೇತ್ ದ್ವಿಜಃ ಸಾಂಗಂ ಚ ಸ ರಹಸ್ಯಂ ಚ ತಂ ಆಚಾರ್ಯಂ ಪ್ರಚಕ್ಷತೆ. ಇದು ಮನು ತನ್ನ ಮನುಸ್ಮೃತಿಯಲ್ಲಿ ಹೇಳುವಂತಹ ಮಾತು ಆಚಾರ್ಯರ ಬಗ್ಗೆ. ಇದಕ್ಕೆ ಯಾಸ್ಕಾಚಾರ್ಯರು ತಮ್ಮ ನಿರುಕ್ತದಲ್ಲಿ ಒಂದು ತುಂಬಾ ಉತ್ತಮವಾದಂತಹ ಡೆಫಿನೇಷನ್ ಕೊಟ್ಟಿದ್ದಾರೆ. ಆಚಿನಾತು ಹಿ ಶಾಸ್ತ್ರಾರ್ಥಂ. ಶಾಸ್ತ್ರದ ಅರ್ಥವನ್ನು ನಮಗೋಸ್ಕರ ಬೇರೆ ಬೇರೆ ಕಡೆಗಳಿಂದ ಆರಿಸಿಕೊಡ್ತಾನೆ. ಆಚಾರೇ ಸ್ಥಾಪಯತ್ಯಪಿ. ನಮ್ಮನ್ನ ಸದಾಚಾರದಲ್ಲಿ ಎತ್ತಿ ನಿಲ್ಲಿಸ್ತಾನೆ. ಸ್ವಯಂ ಆಚರತೆ ಯಸ್ಮಾತ್. ತಾನೂ ಕೂಡ ಆ ಒಂದು ಸದಾಚಾರವನ್ನ ಪಾಲಿಸಿಕೊಂಡು ಬರ್ತಾನೆ. ಆದ್ದರಿಂದ ತಸ್ಮಾತ್ ಆಚಾರ್ಯ ಉಚ್ಯತೆ. ಅವನಿಗೆ ಆಚಾರ್ಯ ಅನ್ನೋ ಪದವಿಯನ್ನ, ಗೌರವವನ್ನ ನಾವು ಸಲ್ಲಿಸ್ತೀವಿ. ನೋಡಿ, ಈ ಎರಡು ಶ್ಲೋಕಗಳಲ್ಲಿ ಎಷ್ಟು ವಿಭಿನ್ನ ಅರ್ಥಗಳನ್ನ ತುಂಬಿದ್ದಾರೆ. ಯಾಸ್ಕಾಚಾರ್ಯರ ಮಾತಂತೂ ತುಂಬಾ ಮನಸ್ಸಿಗೆ ಮುದ ಕೊಡುವಂತಹ ಒಂದು ಡೆಫಿನೇಷನ್. ಆಚಿನೋತಿ ಶಾಸ್ತ್ರಾರ್ಥ. ಶಾಸ್ತ್ರದ ಅರ್ಥಗಳನ್ನ ಆರಿಸಿಕೊಡ್ತಾರೆ, ಬೇರೆ ಬೇರೆ ಕಡೆಗಳಿಂದ ಆರಿಸಿಕೊಂಡು ಬರ್ತಾರೆ. ಆಚಾರೇ ಸ್ಥಾಪಯತ್ಯಪಿ. ಸದಾಚಾರದಲ್ಲಿ ನಮ್ಮನ್ನ ಸ್ಥಾಪಯತಿ, ನಿಲ್ಲಿಸ್ತಾರೆ. ತಪ್ಪು ಮಾಡಿದ್ರೆ ತಕ್ಷಣ ತಿದ್ದುತ್ತಾರೆ. ಸ್ವಯಂ ಆಚರತೆ. ಈತ ಬರೀ ಬಾಯಿ ಬುಡಕ ಅಲ್ಲ, ತಾನೂ ಕೂಡ ಆ ಆಚಾರವನ್ನ, ಸದಾಚಾರವನ್ನ ಪಾಲಿಸುವಂತಹ ವ್ಯಕ್ತಿ, ಡಂಬಾಚಾರಿ ಅಲ್ಲ. ಅಂತಹವನನ್ನ ಆಚಾರ್ಯಂ ಪ್ರಚಕ್ಷತೆ. ಅವನು ನಿಜವಾದ ಆಚಾರ್ಯ. ಅಂತಹ ಆಚಾರ್ಯನನ್ನ ಉಪಾಸನೆ ಮಾಡೋದು ನಮ್ಮ ಕರ್ತವ್ಯ. ಆಚಾರ್ಯೋಪಾಸನ. ಇಂತಹ ಆಚಾರ್ಯನ ಉಪಾಸನೆ ಇದು ದೇವತೋಪಾಸನೆಗಿಂತ, ಬ್ರಹ್ಮೋಪಾಸನೆಗಿಂತ ಕಡಿಮೆಯಾದದ್ದೇನಲ್ಲ. ಆದ್ದರಿಂದ ಇದು ತುಂಬಾ ಮುಖ್ಯವಾದದ್ದು. ಅದನ್ನ ಈ
ದೇವತೋಪಾಸನ ಅನ್ನೋ ಮಾತಿನಲ್ಲಿ ಹೇಳ್ತಾರೆ, ಆಚಾರ್ಯೋಪಾಸನ. ಏಳನೇದು ಶೌಚ. ಶೌಚ ಅಂತಂದ್ರೆ ಇದು ಬಾಹ್ಯ ಶುದ್ಧಿ, ಆಂತರಿಕ ಶುದ್ಧಿ ಎರಡೂ ಕೂಡ. ಬಾಹ್ಯ ಶುದ್ಧಿ ಯಾಕೆ ಬೇಕು? ತನ್ನಿಂದ ಬೇರೆಯವರಿಗೆ ಯಾವುದೇ ರೀತಿಯ ರೋಗ ರುಜಿನಗಳನ್ನ ಹರಡಬಾರದು ಅನ್ನೋ ಕಾರಣದಿಂದ ದೇಹದ ಶುಚಿ ಅತ್ಯಗತ್ಯ. ದೈಹಿಕ ಶುಚಿ, ಬಾಹ್ಯ ಶುಚಿ. ಅಂತರಂಗದ ಶುಚಿ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಅರಿಷಡ್ವರ್ಗಗಳು ಅಂತ ಅನ್ನೋದು ಮನೆ ಮಾಡಿಕೊಂಡಿರುತ್ತೆ. ಅರಿಷಡ್ವರ್ಗ ಅಂತಂದ್ರೆ ಮನಸ್ಸಿನಲ್ಲೇ ಇರುವಂತಹ ನಮ್ಮ ಶತ್ರುಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇವುಗಳಿಂದ ಯಾರು ಮುಕ್ತನಾಗಿರ್ತಾನೆ ಅಂತಹ ವ್ಯಕ್ತಿ ಶುಚಿ, ಮಾನಸಿಕವಾಗಿಯೂ ಶುಚಿ, ದೈಹಿಕವಾಗಿಯೂ ಶುಚಿ. ಇಂತಹ ಒಂದು ತತ್ವವನ್ನು ಯಾರು ಯಾವಾಗಲೂ ಪಾಲಿಸ್ತಾ ಇರ್ತಾನೆಯೋ ಅವನು ನಿಜವಾದ ಶೌಚವನ್ನ ಅಭ್ಯಾಸ ಮಾಡ್ತಾನೆ, ಅದರಲ್ಲಿ ನಿಂತಿರ್ತಾನೆ, ಆ ಶೌಚವನ್ನ ಪಾಲಿಸ್ತಾನೆ. ಸ್ಥೈರ್ಯ, ಇಲ್ಲಿ ಸ್ಥಿರತೆ ಅಂತಂದ್ರೆ ನಾವು ಸಾಮಾನ್ಯ ಅರ್ಥದ ಸ್ಥಿರತೆ ಅಲ್ಲ, ಆ ಪರಮಾತ್ಮನ ತತ್ವವನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ದಾರಿಯಲ್ಲಿ ಯಾವುದೇ ಎಡರು ತೊಡರು ಬಂದರೂ ಕೂಡ ಅದನ್ನ ದಿಟ್ಟತನದಿಂದ ಎದುರಿಸಿ ತನ್ನ ಗುರಿಯನ್ನು ತಲುಪುವುದಕ್ಕೆ ಬೇಕಾದಂತಹ ಸ್ಥೈರ್ಯ. ಆ ಒಂದು ಸ್ಥಿರತೆ ಯಾರಿಗಿದೆ ಅದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಸ್ಥೈರ್ಯ ಇದು 8ನೆಯ ಗುಣ. 9ನೇದು ಆತ್ಮವಿನಿಗ್ರಹ. ಆತ್ಮ ಅಂದ್ರೆ ಇಲ್ಲಿ ಮನಸ್ಸು ಅಂತ ಅರ್ಥ. ವಿನಿಗ್ರಹ ಅಂತಂದ್ರೆ ಆ ಮನಸ್ಸನ್ನ ನಿಗ್ರಹಿಸುವಂತಹ ಒಂದು ಸ್ಥೈರ್ಯ ಮತ್ತೆ ಶಕ್ತಿ. ಮನಸ್ಸನ್ನ ಹೇಗೆ ನಿಗ್ರಹಿಸೋದು ಅಂತ ಅನ್ನೋದನ್ನ ಹಿಂದೆ ಕೃಷ್ಣ ಪರಮಾತ್ಮ ತಿಳಿಸ್ಕೊಟ್ಟಿದ್ದಾನೆ. ಮನಸ್ಸು ಅಂತ ಅನ್ನೋದು ತುಂಬಾ ಚಂಚಲವಾದದ್ದು. ಅದನ್ನ ಹೇಗೆ ನಿಗ್ರಹಿಸೋದು ಅಂತ ಅರ್ಜುನ ಕೇಳಿದಾಗ ಕೃಷ್ಣ ಅದಕ್ಕೆ ಸೂಕ್ತವಾದ ಉತ್ತರ ಕೊಟ್ಟಿದ್ದ. 2 ಮಾರ್ಗಗಳು ಅದಕ್ಕೆ. ಒಂದು ವೈರಾಗ್ಯ, 2ನೇದು ಅಭ್ಯಾಸ. ಅಭ್ಯಾಸ ಮತ್ತೆ ಮತ್ತೆ ನಿಗ್ರಹಕ್ಕೆ ತಂದುಕೊಳ್ಳೋದು. ವೈರಾಗ್ಯ ಮನಸ್ಸಿನಲ್ಲಿ ಅಟ್ಯಾಚ್ಮೆಂಟ್, ವಿರಾಗವನ್ನು ಹೊತ್ತೋದು, ಯಾವುದೇ ರೀತಿಯ ಅನುರಾಗವನ್ನು ಹೊಂದದೇ ಇರುವಂಥದ್ದು ವೈರಾಗ್ಯ. ಈ 2ರ ಮೂಲಕ ಮನಸ್ಸಿನ ನಿಗ್ರಹವನ್ನ ನಾವು ಸಂಪಾದಿಸಿಕೊಳ್ಳಬಹುದು. ಅದೇ ಆತ್ಮವಿನಿಗ್ರಹ. ಈ 9 ಗುಣಗಳನ್ನ ಈ ಒಂದು ಶ್ಲೋಕದಲ್ಲಿ ತುಂಬಾ ಸುಂದರವಾಗಿ 32 ಅಕ್ಷರಗಳು. ಒಂದೊಂದು ನಾವು ಸಾಧನೆ ಮಾಡಬೇಕಾದ್ರೆ ವರ್ಷಗಳೇ ಬೇಕಾಗುತ್ತೆ. ಅಂತಹ ಒಂದು ಸಂಗ್ರಾಹ್ಯ ಶ್ಲೋಕ ಇದು. ಮತ್ತೊಂದ್ಸಲ ನೋಡಿ. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ. ಇವೆಲ್ಲವೂ ಕೂಡ ಆ ಜ್ಞಾನವನ್ನು, ಪರಮಾತ್ಮನ ಜ್ಞಾನವನ್ನ, ಕ್ಷೇತ್ರಜ್ಞ ಜ್ಞಾನವನ್ನ ಸಂಪಾದಿಸೋದಕ್ಕೆ ಬೇಕಾದಂತಹ ಒಂದು ಜ್ಞಾನದ ಹಾದಿ. ಇವೆಲ್ಲವನ್ನ ಮೈಗೂಡಿಸಿಕೊಂಡಾಗ ಮಾತ್ರ ನಾವು ನಮ್ಮ ಆತ್ಮನನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧಕವಾಗುತ್ತೆ. ತುಂಬಾ ಸುಂದರವಾದಂತಹ ಮಾತುಗಳು, ವ್ಯಾವಹಾರಿಕ ಮಾತುಗಳು ಕೂಡ. ಸಮಯ ಆಗ್ತಾ ಇರೋದ್ರಿಂದ ಇವತ್ತಿನ ಉಪನ್ಯಾಸವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ನಾಳೆ ಮುಂದುವರ್ಸೋಣ. ನಾಳೆ ಅಂತಂದ್ರೆ ನಾಡಿದ್ದು ಇದು ಸೋಮವಾರ. ನಾಳೆ ದಯವಿಟ್ಟು ಬೆಂಗಳೂರಲ್ಲಿ ಯಾರ್ಯಾರು ಇದ್ದೀರಾ ಅವರೆಲ್ಲ ಇವತ್ತು ನಾನು ಕಳಿಸಿದ್ದಂತಹ ಒಂದು ಆಹ್ವಾನವನ್ನು ಮನ್ನಿಸಿ ನಾಳೆ ಸಂಜೆ 6 ಗಂಟೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಅಲ್ಲಿ ಶ್ವೇತಾಶ್ವತರ ಉಪನಿಷತ್ ಬಗ್ಗೆ ತುಂಬಾ ಸುಂದರವಾದಂತಹ ಅದರ ಸಾರವನ್ನ ವೇದ ಬ್ರಹ್ಮರಾದಂತಹ ನಮ್ಮ ಸುಬ್ರಾಯ್ ಶರ್ಮಾ ಅವರು ಅದರ ಬಗ್ಗೆ ಮಾತಾಡ್ತಾರೆ. ನಮ್ಮ ತಂದೆಯವರ ಸ್ಮರಣಾರ್ಥ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಸೊ ದಯವಿಟ್ಟು ತಾವೆಲ್ಲರೂ ಬೆಂಗಳೂರಲ್ಲಿ ಇರೋಲ್ಲಿಗೆ ಬಂದ್ರೆ
ತುಂಬಾ ಸಂತೋಷ. ಅಕಸ್ಮಾತ್ ಬರೋದಿಕ್ಕಾಗದೇ ಇದ್ರೆ ಒಂದು ಲಿಂಕು ಕೂಡ ಇದೆ, ಆ ಲಿಂಕ್ ಅನ್ನ ನಾನು ಕಳಿಸ್ಕೊಡ್ತೀನಿ, ಅದರಲ್ಲಿ ಆದ್ರೂ ತಾವು ವೀಕ್ಷಿಸಬಹುದು. ಬೆಂಗಳೂರಲ್ಲಿರೋರು ಸಾಧ್ಯ ಇದ್ರೆ ದಯವಿಟ್ಟು ಬನ್ನಿ, ತುಂಬಾ ಸಂತೋಷ. ಈ ಗೀತಾ ಪಾರಾಯಣ ಶ್ಲೋಕವನ್ನ ಪಠಿಸಿಕೊಂಡು ಇಂದಿನ ಉಪನ್ಯಾಸವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ, ಏಕೋ ದೇವೋ ದೇವಕೀ ಪುತ್ರ ಏವ, ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ, ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವ. ಶ್ರೀಕೃಷ್ಣಂ ಯೋಗಿವರ್ಯಂ ಪ್ರಿಯಜನ ಸುಖದಂ ಗೋಪಿಕಾನಂದ ಕಂದಂ, ಗೀತಾ ತತ್ವೈಕ ವೇದ್ಯಂ ಭವಹರಣ ಪಟುಂ ಬುದ್ಧ ಮುಕ್ತ ಸ್ವಭಾವಂ, ಪಾರ್ಥಂ ಖಿನ್ನಂ ಪ್ರಪಶ್ಯ ಸ್ಥಿರಮತಿಮಕರೋತ್ ಆತ್ಮತತ್ವೋಪದೇಶಾತ್, ಯಸ್ ಸರ್ವಾತ್ಮ ಪ್ರಭುಂ ತಂ ಸ್ಥಿರ ಸುಖ ನಿಲಯಂ ಭಕ್ತಿವಶ್ಯಂ ಸ್ಮರಾಮಿ, ಭಕ್ತಿವಶ್ಯಂ ಸ್ಮರಾಮಿ. ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.